ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಮ್ಮ ಎಲ್ಲ ಚಾನಲ್ನ ವೀಕ್ಷಕರುಗಳಿಗೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋಂಥವ್ರಿಗೆ ಮತ್ತು ಈಗಾಗಲೇ ಇರುವಂತಹ ಸಬ್ಸ್ಕ್ರೈಬರ್ಸ್ಗಳಿಗೆ ಅಂತೂ ಎಲ್ಲ ದೇವಜನರುಗಳಿಗೂ ಕೂಡ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರ ಹೆಸರಿನ ಮೂಲಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ತಂದೆಯಾದ ದೇವರು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ ಅಂತೇಳಿ ಇವತ್ತಿನ ಒಂದು ವಿಡಿಯೋಗೆ ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸುತ್ತಿದ್ದೇವೆ. ಇಂದಿನ ಅಧ್ಯಯನ ನೀವು ಕೊನೆಯಲ್ಲಿ ಈ ವಿಡಿಯೋನ ವೀಕ್ಷಿಸಿದ ನಂತರ ಅತ್ಯದ್ಭುತವಾದಂತಹ ಮತ್ತು ಆಧ್ಯಾತ್ಮಿಕ ಜೀವಿತಕ್ಕೆ ಬೇಕಾಗಿರೋಂತಹ ವಿಡಿಯೋ ಅಂತ ಹೇಳಿ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಬಹುದಾದಂಥ ಮತ್ತು ನಿಮ್ಮೆಲ್ಲರ ಆತ್ಮೀಯ ಜೀವನವನ್ನು ಬಲಪಡಿಸಲಿಕ್ಕಿರುವಂತಹ ಆತ್ಮೀಯ ಬೆಳಕನ್ನು ಚೆಲ್ಲುವಂತಹ ಒಂದು ಅತ್ಯುತ್ತಮವಾದ ವಿಡಿಯೋ ಅಂತೇಳಿ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ರೀತಿಯಲ್ಲಿ, ಅದಕ್ಕಿಂತ ಮುಖ್ಯವಾಗಿ ಸತ್ಯವೇದದಿಂದ ಸಂಪೂರ್ಣ ಸಕಲ ಶಾಸ್ತ್ರ ಗ್ರಂಥಗಳ ದಾಖಲೆಗಳ ಮುಖಾಂತರವಾಗಿ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ವಿಡಿಯೋನ ದಯವಿಟ್ಟು ಆರಂಭದಿಂದ ಅಂತ್ಯದವರೆಗೂ ಸ್ಕಿಪ್ ಮಾಡದೆ ನೀವೆಲ್ಲರೂ ಕೂಡ ವೀಕ್ಷಿಸ್ತೀರಾ ಅಂತೇಳಿ ನಂಬ್ತಾ, ಇದನ್ನು ನೀವು ಟೆಕ್ಸ್ಟನ್ನು, ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳಿದಂತೆ ಟೆಕ್ಸ್ಟನ್ನು ನೀವು ದಯವಿಟ್ಟು ಓದುವಂಥ ರೀತಿಯಲ್ಲಿ ನೀವು ಓರಿಯೆಂಟಲ್ ಶೇಪ್ನಲ್ಲಿ ಇಟ್ಕೊಂಡು ನೀವು ನೋಡಬೇಕಂತೇಳಿ ನಿಮ್ಮೆಲ್ಲರನ್ನೂ ಕೂಡ ಮನವಿ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋ ಒಳಗಡೆ ನಾವು ಹೋಗೋಣ. ದೇವರು ನಮ್ಮೆಲ್ಲರನ್ನೂ ಕೂಡ ಕೊನೆಯವರೆಗೂ ನಮ್ಮ ಪರಿಜ್ಞಾನ ಸ್ಪಷ್ಟವಾಗಿದ್ದು ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಂತೆ ಆಶೀರ್ವದಿಸಲಿ. ಪ್ರಿಯ ದೈವಜನರೇ, ಇಂದಿನ ವಿಡಿಯೋದಲ್ಲಿ ನಾವು ನೋಡುವಾಗ ಈ 39 ಶಾಸ್ತ್ರಗಳಲ್ಲಿನ ಶಾಶ್ವತ ದೈವಿಕ ಯೋಜನೆ ಏನು ಎಂಬಂಥದ್ದು ಯೇಸುವಿನ 39 ಸಾಮ್ಯಗಳಲ್ಲಿ ನಮ್ಮ ಸಾಮ್ಯಗಳ ಬೋಧಕರಾದಂಥ ಯೇಸು ಕ್ರಿಸ್ತರ ಆ 39 ಸಾಮ್ಯಗಳಲ್ಲಿ ಹೇಗೆ ದೇವರು ತನ್ನ ಯೋಜನೆಯನ್ನು ಅಡಗಿಸಿಟ್ಟಿದ್ದಾರೆ ಎಂಬಂಥದ್ದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂದು ನಾವು ನೋಡುವಂತಹ ಭಾಗ ಅದು ತಪ್ಪಿ ಹೋದ ಕುರಿ ಎಂಬಂತಹ ಸಾಮ್ಯವಾಗಿರುತ್ತೆ. ಈ ತಪ್ಪಿ ಹೋದ ಕುರಿ ಸಾಮ್ಯ ಬಂದು ನಿಮಗೆ ಭಾಗ 9ರಿಂದ ಆರಂಭ ಆಗ್ತದೆ ನಮ್ಮ ಈ ಒಂದು ಪ್ಲೇಲಿಸ್ಟ್ನಲ್ಲಿ ಅಧ್ಯಯನದ ಭಾಗದಲ್ಲಿ. ಆ ಥರ ನೋಡುವಾಗ ಈ ಒಂದು ತಪ್ಪಿ ಹೋದಂಥ ಕುರಿಯ ಸಾಮ್ಯ ಬಹಳ ಚಿಕ್ಕ ಸಾಮ್ಯವಾಗಿದ್ದು ಈ ಎರಡು ಸುವಾರ್ತಿಕರುಗಳು ಮಾತ್ರ ಇದನ್ನು ರೆಕಾರ್ಡ್ ಮಾಡಿರ್ತಾರೆ, ಮತ್ತಾಯನು ಮತ್ತು ಲೂಕನು. ಹಾಗಾಗಿ ಈ ಇಬ್ಬರು ಸುವಾರ್ತಿಕರು ರೆಕಾರ್ಡ್ ಮಾಡಿದರೂ ಕೂಡ ಭಾಳ ಕೆಲವೇ ವಾಕ್ಯಗಳಲ್ಲಿ ಇದನ್ನು ಬರೆದಿರ್ತಾರೆ. ಆದರೆ ಇದರ ವಿಶಾಲವಾದಂತಹ ದೈವಿಕ ಯೋಜನೆಯ ಮರ್ಮಗಳನ್ನು ನಾವಿವತ್ತೇನು ಮಾಡ್ತೀವಿ, ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅಕಸ್ಮಾತ್ ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮೊದಲನೇದಾಗಿ ನೋಡುವಾಗ ಈ ಕುರಿ, ತಪ್ಪಿ ಹೋದಂತಹ ಕುರಿ ಯಾರು ಎನ್ನುವಂಥದ ಒಂದು ಪ್ರಶ್ನೆ ನಮ್ಮ ಇಡೀ ಎಲ್ಲ ಕ್ರೈಸ್ತರುಗಳಿಗೂ ಇದೆ. ಪ್ರಪಂಚದಲ್ಲಿರುವಂಥ 260 ಕೋಟಿ ಕ್ರೈಸ್ತರುಗಳಲ್ಲೂ ಕೂಡ ಈ ಪ್ರಶ್ನೆ ಕೆಲವರಿಗೆ ಉತ್ತರ ಸಿಕ್ಬಿಟ್ಟಿರುತ್ತೆ. ಹಾಗಾಗಿ ಅಂದರೆ ಉತ್ತರ ಯಾವ ರೀತಿ ಅಂದರೆ ಅವರವರಿಗೆ ಆದಂಥ ಅವರವರದೇ ಉತ್ತರಗಳು ಸಿಕ್ಕಿರುತ್ತೆ. ಆದರೆ ಕೆಲವೊಮ್ಮೆ ಪ್ರಶ್ನೆ ಮತ್ತೆ ಮರುಕಳಿಸುತ್ತೆ. ಯಾವ ರೀತಿ ಅಂತ ನೋಡಿದ್ರೆ, ನಾವು ಅಂದ್ಕೊಂಡಿರೋ ಅಂಥದ್ದಲ್ಲ, ಅದು ಬೇರೆಯೇ ಆಗಿದೆ ಅಂತ ಯಾವಾಗ ಅನಿಸುತ್ತೋ ಅವಾಗೆಲ್ಲ ಹಾಗಾದರೆ ಬೇರೆ ಯಾವುದದು ಅನ್ನೋಂಥ ಪ್ರಶ್ನೆ ಬರ್ತಾನೆ ಇರುತ್ತೆ. ಮತ್ತು ಆ ಸಾಮ್ಯದಲ್ಲಿನ ಇತರ ಅಂಶಗಳನ್ನು ನಾವು ಗಮನಿಸುವಾಗ ಪ್ರಶ್ನೆಗಳು ಕಾಡ್ತಲೇ ಇರ್ತದೆ. ಒಂದು ಸ್ಪಷ್ಟವಾದಂತಹ ಒಂದು ಎಂಡಾರ್ಸ್ಮೆಂಟ್ ರೀತಿಯಲ್ಲಿ, ಅಂದರೆ ಒಂದು ಅಂತ್ಯ ಇಷ್ಟೇ ಅಂತ ಹೇಳಿ ಅದರ ಸಂಪೂರ್ಣ ಸಾರಾಂಶವನ್ನು ಹೊರಗಾಕಿರೋಂತಹ ಪಾಠಗಳು ಬಹಳ ಕಡಿಮೆ. ಅದು ನಮ್ಮ ಯೂಟ್ಯೂಬ್ನಲ್ಲಿರ್ಬೋದು ಅಥವಾ ಗೂಗಲ್ನಲ್ಲಿ ಯಾವುದೇ ನೋಟ್ಸ್ನ ಹುಡುಕಿದ್ರೂ ಕೂಡ ಅಷ್ಟು ಮಟ್ಟಿಗೆ ಸ್ಪಷ್ಟವಾದಂತಹ ಶಾಸ್ತ್ರಗಳ ಒಂದು ಮಾಹಿತಿಯನ್ನು ಕೊಡುವಂಥದ್ದು ಭಾಳ ಕಡಿಮೆ. ಹಾಗಾಗಿ ಈ ಪ್ರಶ್ನೆ ಹಾಗೆ ನಿಂತಿರುತ್ತೆ, ಈ ತಪ್ಪಿ ಹೋದಂಥ ಕುರಿ ಯಾರಿದು ಅಂತೇಳಿ. ಕಾರಣ, ಈ ತಪ್ಪಿ ಹೋದ ಕುರಿಯಲ್ಲಿ ನಮಗೆ ಒಂದು ಕುರಿ ತಪ್ಪಿ ಹೋಯಿತು, ಆದರೆ 99 ಕುರಿಗಳು ಹಾಗೇ ಇದೆ. ಅಂದರೆ ಆ 99 ಕುರಿಗಳು ಒಂದು ಕುರಿಗಳನ್ನು ಕಂಪ್ಯಾರಿಸನ್ ಮಾಡಿ ಯೇಸು ಕ್ರಿಸ್ತರು ಹೇಳುವಾಗ ಅವ್ರು ಹೇಳ್ತಾರೆ, ಆ 99 ಕುರಿಗಳು ನೀತಿವಂತರು, ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇಲ್ಲದ ನೀತಿವಂತರು, ಪಶ್ಚಾತ್ತಾಪ ಪಟ್ಟು ಮನ ತಿರುಗಬೇಕಾದಂಥ ಒಂದು ಕುರಿ ಆ ಒಂದು ಪಾಪಿ, ಒಬ್ಬ ಪಾಪಿ ಅಷ್ಟೇ ಅಂತಾರೆ. ಹಾಗಾದರೆ ಆ ಒಬ್ಬ ಪಾಪಿ ಒಂದು ಕುರಿ ಯಾರು? ಈ 99 ಕುರಿಗಳು ನೀತಿವಂತರು, ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ ನೀತಿವಂತರು ಯಾರು ಎನ್ನುವಂಥ ಸಾಮ್ಯದ ಪರಿಚಯವನ್ನು ನಾವು ನೋಡೋದಾದರೆ, ಕಳೆದು ಹೋದ ಕುರಿಯ ಈ ನೀತಿಕತೆ ಏನು ಅನ್ನೋದು ಮೊದಲು ನಮಗೆ ಚಿತ್ರಣ ಮೂಡಬೇಕು. ನಮ್ಮ ಹೃದಯದಲ್ಲಿ ಆ ಚಿತ್ರಣವನ್ನು ನಮಗೆ ಬರೆಸೋದಕ್ಕೆ ಕೆಲವು ಪಿಕ್ಚರ್ಸ್ಗಳನ್ನು ಮಾತ್ರ, ಚಿತ್ರಗಳನ್ನ ಮಾತ್ರ ನಾನೆಲ್ಲ ಹಾಕಿರ್ತೀನಿ. ದಯವಿಟ್ಟು ಶ್ರದ್ಧೆಯಿಂದ ನೀವು ಗಮನಿಸಬೇಕಂತ ಕೇಳ್ಕೊಳ್ತೀನಿ. ಮತ್ತು ಇದು ಬೈಬಲ್ನಲ್ಲಿ ಎಲ್ಲಿ ಬರುತ್ತೆ ಮೊದಲನೇದಾಗಿ ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ಆಮೇಲೆ ಯೇಸು ಕ್ರಿಸ್ತರು ಈ ಬೋಧನೆಗೆ ಸಾಮ್ಯವನ್ನು ಯಾಕಪ್ಪ ಬಳಸಿದ್ರು ಅನ್ನೋಂಥದ್ದು ಕೂಡ ಬರ್ತದೆ.
ಈಗಾಗಲೇ ಹಿಂದೆ 2-3 ಸಾಮ್ಯಗಳಲ್ಲಿ ನಾನು ನಿಮಗೆ 2-3 ಪಾಠಗಳಲ್ಲಿ ತಿಳಿಸಿರ್ತೇನೆ ಯಾತಕ್ಕೆ ಅವರು ಸಾಮ್ಯವನ್ನು ಬಳಸಿದ್ರು, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವರ ಕೆಲವರಿಗೆ ಕೊಟ್ಟರು. ಹಾಗಾಗಿ ಅದನ್ನು ಪುನಃ ನಾನು ರಿಪೀಟ್ ಮಾಡಲ್ಲ. ದಯವಿಟ್ಟು ಆ ವಿಡಿಯೋಗಳಲ್ಲಿ ನೋಡಿರೋಂಥ ಕೇಳಿರೋಂಥ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿಯ ಇಟ್ಕೊಂಡು ನಾವೇನು ಮಾಡೋಣ, ಈ ಸಾಮ್ಯದ ಒಳಗಡೆಗೆ ಅರ್ಥಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರವೇಶಿಸೋಣ. ಸೊ ಈ ರೀತಿ ನೋಡುವಾಗ ನಾವು ಇದು ಎಲ್ಲಿ ಬರುತ್ತೆ ನಮಗೆ ಅಂತ ನೋಡುವಾಗ, ಮೊದಲನೇದಾಗಿ ಲೂಕನ ಸುವಾರ್ತೆ 15ನೇ ಅಧ್ಯಾಯ 4-7 ವಚನಗಳು ಮತ್ತು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 10-14 ವಚನಗಳ ತನಕ ಇದು ಬರುತ್ತೆ ನಮಗೆ. ಈ ಎರಡೂ ಕಡೆಗಳಲ್ಲೂ ಒಂದೇ ವಿಷಯ ಇರುತ್ತೆ, ಒಂದೇ ಸಾಮ್ಯವನ್ನು ಮಾತನಾಡಿರ್ತಾರೆ. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವನನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾರೆ. ಆದರೆ ಮತ್ತಾಯ ಸುವಾರ್ತೆಯಲ್ಲಿ ಇನ್ನೊಂದು ಸ್ವಲ್ಪ ಬದಲಾವಣೆ ಏನಿರುತ್ತೆ ಅಂತಂದರೆ, ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಅಂದುಬಿಡುವಾಗ ಎಲ್ಲರೂ ಕುರಿಗಳ ಅನ್ನುವಂಥ ವಿಷಯ ಬರುತ್ತೆ ನಮ್ಮ ಮನಸ್ಸಿಗೆ. ಅನಂತರ ಹೇಳ್ತಾರೆ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಅಂತಂತಾರೆ. ಅಂದರೆ ಈ ಚಿಕ್ಕ ಮಕ್ಕಳು ಎಲ್ಲರುಗಳನ್ನು ಕೂಡ ಎಲ್ಲರೂ ಕೂಡ ಒಂದು ಕುರಿಗಳಿದ್ದಂತೆ, ಅವುಗಳು ಕೂಡ ತಪ್ಪಿ ಹೋಗುವಂಥದ್ದು, ಕಳೆದು ಹೋಗುವಂಥದ್ದು ನನಗಿಷ್ಟ ಇಲ್ಲ, ಅವ್ರನ್ನ ತಾತ್ಸಾರ ಮಾಡಬೇಡ್ರಿ, ಅವ್ರನ್ನ ನೋಡ್ಕೊಳ್ಳೋದಕ್ಕಂತ ದೂತರುಗಳು ದೇವರ ಹತ್ರ ಇದ್ದಾರೆ ಅಂತ ಹೇಳೋ ಅರ್ಥ ಕೊಡುತ್ತೆ. ಅವರ ದೂತರುಗಳು ಯಾವಾಗಲೂ ತಂದೆ ಮುಖ ನೋಡ್ತಾ ಇದ್ದಾರೆ ಅಂತಂದರೆ ಅವರವರಿಗೆ ಅಂತ ಒಂದು ಕಾವಲಾಗಿನೋ ಅಥವಾ ಜವಾಬ್ದಾರಿ ನೋಡ್ಕೊಳ್ಳೋದಕ್ಕೋ ಅಥವಾ ಅವರನ್ನು ಮಾರ್ಗದರ್ಶನ ಮಾಡಲಿಕ್ಕೋ ಅಥವಾ ಅವರ ಎಲ್ಲ ವಿಷಯಗಳನ್ನು ದೇವರಿಗೆ ವರದಿ ನೀಡಲಿಕ್ಕೋ, ಈ ಎಲ್ಲವುಗಳಿಗಾಗಿ ಆ ಎಲ್ಲ ಮಕ್ಕಳಿಗೂ ಒಂದೊಂದು ದೇವದೂತರನ್ನು ಇಟ್ಟಿರೋ ಅಂಥದ್ದನ್ನು ನಮಗೆ ಯೇಸು ಕ್ರಿಸ್ತರು ತಿಳಿಸ್ತಾರೆ. ಅದು ಇಂಥ ಮಕ್ಕಳು, ಅಂಥ ಮಕ್ಕಳು, ಇಂಥ ಜಾತಿ, ಅಂಥ ಧರ್ಮ, ಕುಲ, ಭಾಷೆ, ಪ್ರದೇಶ, ದೇಶ ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ರಿಗೂ ಅನ್ವಯಿಸುತ್ತೆ. ಹಾಗಾದರೆ ಈ ಎಲ್ಲರೂ ಕುರಿಗಳ ಇಲ್ಲಿ ಅಥವಾ ಒಬ್ಬರು ಕುರಿಗಳ ಯಾರಿವರು? ಅಥವಾ ಯೇಸು ಕ್ರಿಸ್ತರನ್ನು ನಂಬ್ಕೊಂಡು ಈ ರೀತಿ ಚರ್ಚ್ಗೆ ಬಂದು ಚರ್ಚ್ನಲ್ಲಿ ಸೇವೆ ಮಾಡ್ತಾ ಇರೋಂಥವ್ರು, ಸುವಾರ್ತೆ ಮಾಡೋರು, ಅದ್ಭುತಗಳನ್ನ ಮಾಡೋರು ಇವರು ಇರ್ಬೋದಾ ಅಂತ ನೋಡಿದ್ರೆ, ಆ್ಯಕ್ಚುಲಿ ಚರ್ಚ್ಗಳಲ್ಲಿ ಪ್ರಸಂಗ ಮಾಡುವಾಗ ಏನಂತ ಮಾಡ್ತಾರೆ ಅಂತಂದರೆ, ಯಾರು ಚರ್ಚ್ಗೆ ಬರದೇ ಒಬ್ಬನು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೋ ಅಥವಾ ಸ್ವಲ್ಪ ನಿಧಾನ ಮಾಡ್ತಾ ಇರ್ತಾರೋ ಅಥವಾ 1-2-3 ತಿಂಗಳ ಗ್ಯಾಪ್ ತೊಗೊಳ್ತಾರೋ ಅಥವಾ ಒಂದು ಚರ್ಚನ್ನು ಬಿಟ್ಟು ಇನ್ನೊಂದು ಚರ್ಚ್ಗೆ ಹೋಗ್ಬಿಟ್ರೆ, ಈ ಚರ್ಚ್ನವ್ರು ಯಾವಾಗಲೂ ಅವರ ಬಗ್ಗೆ ಪ್ರಸಂಗ ಮಾಡ್ತಾ, ನೋಡಿ ಆ ಒಂದು ಕುರಿ ತಪ್ಪೋಗ್ಬಿಡ್ತದು, ಸೈತಾನನ್ನು ತೊಗೊಂಡೋಗ್ಬಿಟ್ಟ, ಅದನ್ನು ಆ ಕುರಿ ಇನ್ನು ದೇವ್ರ ಕುರಿ ಅಲ್ಲ, ಅದು ಅವರು ಸತ್ಯದಲ್ಲಿಲ್ಲ, ಅವರು ಸುಳ್ಳಲ್ಲಿ ಹೋಗ್ಬಿಟ್ಟಿರ್ತಾರೆ. ಸಾವಿರಾರು ಅವ್ರದ್ದೇ ಆದಂತಹ ತಪ್ಪಾದಂತಹ ಒಂದು ಇದನ್ನು ಟ್ಯಾಗ್ಲೈನ್ ಅವ್ರಿಗೆ ಹಾಕ್ಬಿಡ್ತಾರೆ. ಅವರ ಹಣೆ ಪಟ್ಟಿ ಹಾಕಿ ಅವರಿಂಥವ್ರು ಅಂತೇಳಿ ಸಭೆ ಎಲ್ರಿಗೂ ಅವರನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸುವಂಥದ್ದು ಮನುಷ್ಯನಿಗಿರುವಂಥ ಒಂದು ಅತ್ಯಂತ ಅನಿಷ್ಟವಾದ ಒಂದು ಚಾಳಿ ಅಂತ ಹೇಳ್ಬೋದು. ಹಾಗಾದರೆ ಸರಿ, ತಪ್ಪಿಸ್ಕೊಂಡು ಹೋದವನು ಒಬ್ಬನವನು ಕುರಿ, ತಪ್ಪಿಯೋದ ಕುರಿ. ಆದರೆ ಇವರ ಪ್ರಕಾರ ಈ ಮಾನಸಾಂತರ ಅಗತ್ಯವಿಲ್ಲದ, ಅಂದರೆ ಕ್ಷಮಿಸು ದೇವರೇ ತಪ್ಪಾಯಿತು ಅಂತ ಹೇಳುವ ಅವಶ್ಯಕತೆಯೇ ಇಲ್ಲದಿರೋಂತಹ ನೀತಿವಂತರು ಚರ್ಚಲ್ಲಿರೋರು ಎಲ್ಲರೂ, ಅಂದರೆ ಚರ್ಚಲ್ಲಿರೋರು 99 ಒಳ್ಳೆ ಕುರಿಗಳು, ಆಚೆ ಓದಿದ್ದು ಒಂದು ಕುರಿ ಮಾತ್ರ ಪಾಪಿನ ಅಂತ ನೋಡಿದ್ರೆ, ಈ ಚರ್ಚಲ್ಲಿರೋಂಥ ಕುರಿಗಳ ಬಗ್ಗೆ ನಾವು ನೋಡುವಾಗ ಅವರೆಲ್ಲರೂ ಯೇಸು ಕ್ರಿಸ್ತರಿಗೆ ಇಷ್ಟವಾದಂಥ ಕುರಿಗಳ, ಅವರು ಮೆಚ್ಕೊಂಡಿರೋಂಥ ಕುರಿಗಳ, ಅವರ ನೀತಿವಂತರ, ತಪ್ಪೇ ಮಾಡಲಿಲ್ವಾ ಅವರಲ್ಲಿ ಪಾಪ ಇಲ್ವಾ ಅಂತ ನೋಡಿದ್ರೆ, ನೋಡಿ ಪ್ರಪಂಚದಲ್ಲಿರೋ ಅನೇಕ ಪಾಸ್ಟರ್ಸ್ಗಳ ಪಿಕ್ಚರ್ಸ್ನ ನಿಮ್ಗೆ ಈಗ ತೋರಿಸಿದೆ. ಅದರಲ್ಲಿ ಟಾಪ್ 10 ರಿಚೆಸ್ಟ್ ಪಾಸ್ಟರ್ಸ್ ಇನ್ ದ ವರ್ಲ್ಡ್ ಅಂತ ನೀವು ಹೊಡೆದು ನೋಡಿ, ಗೂಗಲ್ನಲ್ಲೋ ಅಥವಾ ಯೂಟ್ಯೂಬ್ನಲ್ಲೋ ಹೊಡೆದು ನೋಡ್ರಿ, ನಿಮಗೆ ಬೇಕಾದಷ್ಟು ಜನ ಸಿಗ್ತಾ ಇರ್ತಾರೆ. ಬೇರೆ ಬೇರೆ ಕಾಲಮಾನಗಳಲ್ಲಿ ಬೇರೆ ಬೇರೆ ಟಾಪ್ 10 ಲಿಸ್ಟಲ್ಲಿ ಇರ್ತಾರೆ. ಇವರೆಲ್ಲ ಬಿಲಿಯನ್ ಗಟ್ಟಲೆ ಹಣಗಳನ್ನು ಅಮಾಯಕ ಕುರಿಗಳಿಂದ ದೋಚಿ ಲೂಟಿ ಹೊಡೆದು ಸ್ವಂತ ವಿಮಾನಗಳಲ್ಲಿ ಸುತ್ತ ಅಂಥವ್ರು. ಇವರು ಸ್ವಂತ ವಿಮಾನಗಳನ್ನು ಇಟ್ಕೊಂಡಿದ್ದಾರೆ, ಕೆಲವರು ಐಲ್ಯಾಂಡ್ಗಳ ದ್ವೀಪಗಳನ್ನೇ ಕೊಂಡ್ಕೊಂಡಿದ್ದಾರೆ, ಮತ್ತು ಕೆಲವರಿಗಂತೂ ಪ್ರಪಂಚದಲ್ಲಿ ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಆಸ್ತಿಗಳಿದೆಯೋ ಅವರಿಗೆ ಲೆಕ್ಕನೇ ಇಲ್ಲ. ಅವ್ರ ಹೆಸರಲ್ಲಿ ಎಷ್ಟು ಚರ್ಚ್ಗಳಿದೆ, ಎಷ್ಟು ಕಾಣಿಕೆಗಳ ವಸೂಲಾಗ್ತಾ ಇದೆ ಒಂದೊಂದು ವಾರಕ್ಕೆ, ಒಂದೊಂದು ಮೀಟಿಂಗ್ಗಳಿಗೆ ಅಂತ.
ಅವರು ಒಂದೊಂದು ಕಡೆ ಹೋದಾಗ ಲಕ್ಷಾಂತರ ಜನ ಸೇರುವಾಗ ಆ ಲಕ್ಷಾಂತರ ಜನ ಕೇವಲ 100 ರೂಪಾಯಿ ಒಂದು ಸಾರಿ ಕಾಣಿಕೆ ಹಾಕಿದ್ರೆ ಅದು ಕೋಟಿಗಳು ದಾಟಿ ಹೋಗ್ಬಿಡುತ್ತೆ ಲಿಮಿಟ್. ಹಾಗಾದರೆ ಪ್ರೀತಿಯ ದೈವ ಜನರೇ, ಈ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿಕೊಂಡು ವಿಮಾನಗಳನ್ನು ಸ್ವಂತ 1-2 ವಿಮಾನಗಳನ್ನು ಇಟ್ಕೊಂಡು ತಮ್ಮ ಮನೆ ಮೇಲೇ ಹೆಲಿಕಾಪ್ಟರ್ಗಳನ್ನು ನಿಲ್ಲಿಸ್ಕೊಳ್ಳುವಂತಹ ಐಶ್ವರ್ಯವಂತರಾಗಿರೋಂತಹ ಇವರುಗಳು ನೀತಿವಂತ ಕುರಿಗಳ ಇವರು ಪಶ್ಚಾತ್ತಾಪದ ಅವಶ್ಯಕತೆ ಇಲ್ವಾ ಇವರಿಗೆ? ಇವರು ದೇವರ ಬಳಿ ಮಾನಸಾಂತರ ಪಡಬೇಕಾದ ಅವಶ್ಯಕತೆ ಇಲ್ವಾ ಅಂದರೆ ಖಂಡಿತ ಇವರಿಗೆ ಜಾಸ್ತಿ ಇದೆ. ಅತ್ಯಂತ ಹೆಚ್ಚು ಮಾನಸಾಂತರ ಪಶ್ಚಾತ್ತಾಪ ಪಡಬೇಕಾದಂಥವ್ರು ಇವರೇ. ಹಾಗಾದರೆ ತಪ್ಪಿಹೋದ ಕುರಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ವಿನಃ ನೀತಿವಂತ ಕುರಿಗಳು ಇವರಲ್ಲ. ಯಾಕಪ್ಪ ಅಂತಂದರೆ ನೋಡಿ, ಶಾಸ್ತ್ರ ಏನು ಹೇಳುತ್ತೆ ಅಂತ ನಾವು ರೋಮ 3ನೇ ಅಧ್ಯಾಯ 10-11 ವಚನಗಳಲ್ಲಿ ಓದ್ತೀವಿ. ಮೊದಲು ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಅಂತ ಬರೀತಾರೆ ಅಪೊಸ್ತಲ ಪೌಲರು. ಅವರು ಶಾಸ್ತ್ರವಚನ ಎಲ್ಲಿಂದ ತಗೊಂಡ್ರು ಅಂದರೆ ಕೀರ್ತನೆಗಳು 143ನೇ ಅಧ್ಯಾಯ 2ನೇ ವಚನದಲ್ಲಿ ತಗೊಂಡು ಅವ್ರು ಹೇಳ್ತಾರೆ, ನಿನ್ನ ಸೇವಕನನ್ನು ವಿಚಾರಣೆಗೆ ಗುರಿ ಮಾಡಬೇಡ, ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯು ನೀತಿವಂತನಲ್ಲ ಅಂತ ಹೇಳ್ತಾರೆ. ನೋಡಿ, ಯಾವ ಜೀವಿಯು ಅಂದರೆ ಅದು ಭೂಲೋಕದ 194 ದೇಶಗಳ ಯಾವುದೇ ಪ್ರದೇಶಗಳ ಜನರು, ಜಾತಿ, ಕುಲ, ಭಾಷೆ, ಧರ್ಮಗಳು ಯಾರಿದ್ರು ಅವರಲ್ಲಿ ಯಾರೂ ನೀತಿವಂತನೂ ಇಲ್ಲ ಅಷ್ಟೇ. ಮತ್ತು ನಮಗೆ ಮಹಾಜ್ಞಾನಿಯಾದಂಥ ಸೊಲೊಮೋನನು ತನ್ನ ಉಪದೇಶದಲ್ಲಿ ಬರೀತಾನೆ, ಪ್ರಸಂಗಿ 7:20ರಲ್ಲಿ, ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಪ್ರೀತಿಯ ದೈವ ಜನರೇ, ಪಾಪವನ್ನೇ ಮಾಡದಿರುವ ಸತ್ಪುರುಷನು ಲೋಕದಲ್ಲಿ ಒಬ್ಬನೂ ಇಲ್ಲ, ಯಾವ ಜೀವಿನೂ ಇಲ್ಲ, ಒಬ್ಬನಾದರೂ ಇಲ್ಲ ಅನ್ನುವಂಥ ಈ ಶಾಸ್ತ್ರದ ಮಾತುಗಳು ನಮ್ಗೆ ಹೇಳುತ್ತೆ. ಆ 99 ಕುರಿಗಳನ್ನು ಮನುಷ್ಯರಲ್ಲಿ ಯಾರಿಗೂ ಕೂಡ ನಾವು ಹೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಯಾರು ಇವರು? ಈ ಒಂದು ಸಾಮ್ಯದ ಅರ್ಥ ಏನಿರ್ಬೋದು? ಈ ಸಾಮ್ಯದೊಳಗಿನ ನೀತಿ ಬೋಧನೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಒಂದು ಸ್ವಲ್ಪ ನಮಗೇನಾಗುತ್ತೆ, ಕಷ್ಟ ಅನಿಸುತ್ತೆ. ಯಾರಿರ್ಬೋದು ಇದು? ಹಂಗಾರೆ 99 ಈ ಒಬ್ಬ ಯಾರಿದು? ಯಾಕಂದರೆ ಅನೇಕರನ್ನು ಒಂದು ಕಡೆ ಕುರಿಗಳಂತ ಕರೆದಿದ್ದಾರೆ. ಹಾಗಾದರೆ ಇವರು ಯಾರಿದು? ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಯಾಕೆ ಯೇಸು ಕ್ರಿಸ್ತರು ಈ ಥರ ಗೊಂದಲವಾಗಿ ಮಾತಾಡ್ಬಿಟ್ರಪ್ಪ ಅಂತ ಪುನಃ ನಮಗೆ ತಲೆ ಕೆಡುತ್ತೆ, ಒಂದು ಪ್ರಶ್ನೆ ಕಾಡುತ್ತೆ ನಮಗೆ. ಆಗ ಯೆಶಾಯ ಗ್ರಂಥದಲ್ಲಿ ಯೆಶಾಯ ಪ್ರವಾದಿ ಮೂಲಕ ದೇವರು ಹೇಳಿಸ್ತಾರೆ 6ನೇ ಅಧ್ಯಾಯ 9-10 ವಚನಗಳ ತನಕ. ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ಎಂದು ತಿಳಿಸಿ, ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ಗ್ರಹಿಸಿ, ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬ್ಬೇರಿಸಿ, ಕಿವಿಯನ್ನು ಮಂದ ಮಾಡಿ, ಕಣ್ಣಿಗೆ ಅಂಟು ಬಳಿ ಎಂದು ನನಗೆ ಹೇಳಿದನು. ನೋಡಿ, ದೇವರು, ಸತ್ಯವೇದದ ದೇವರು, ಸತ್ಯವೇದದ ಜನರಾಗಿರುವ ತನ್ನ ಸ್ವಕೀಯ ಜನರು ಇಸ್ರಾಯೇಲಿಯರುಗಳಿಗೆ ಈ ರೀತಿ ಮಾಡ್ತಾ ಇರೋದು. ಇದು ಅನ್ಯ ಜನರುಗಳಿಗನ್ನಾದರೆ ಪರವಾಗಿಲ್ಲ, ಇಲ್ಲ ದೈವ ಜನರುಗಳಿಗೇ ಏನು ಮಾಡ್ತಾ ಇದ್ದಾರೆ ದೇವರು? ಅವರ ಕಿವಿಯಾರೆ ಕೇಳಿಸ್ಕೊಂಡ್ರು ಅವ್ರಿಗೆ ತಿಳ್ಕೊಳ್ಬಾರ್ದು. ಯಾಕಂದರೆ ಕೇಳಿಸ್ಕೊಂಡಿದ ತಕ್ಷಣ ಮತ್ತೆ ಏನೋ ವಿಷಯಗಳು ಬಂದು ಅದು ಹೊರಟೋಗ್ಬೇಕು ಕಿವಿಯಿಂದ. ಅಕಸ್ಮಾತು ಹಾಕ್ಕೊಂಡು ಸ್ವಲ್ಪ ಕಣ್ಣಿಂದ ನೋಡಿ ಏನೋ ಹೇಳ್ತಾ ಇದ್ರಲ್ಲ ಆ ಕತೆ ಈ ಕತೆ ಅಂತೇಳಿ ಸ್ವಲ್ಪ ಗಮನಿಸೋಕೆ ಹೋದ್ರೂ ಹೃದಯದಿಂದ ಗ್ರಹಿಸಬಾರ್ದು. ಕಣ್ಣಿಂದ ನೋಡಿದ್ರೂ ಗ್ರಹಿಸಬಾರ್ದು, ಕಿವಿಯಿಂದ ಕೇಳಿದ್ರೂ ಗ್ರಹಿಸಬಾರ್ದು. ಆ ರೀತಿಯಲ್ಲಿ ಅವರಿಗೆ ಕೊಬ್ಬೇರಿಸಿಬಿಡು ಹೃದಯವನ್ನು, ಮತ್ತು ಅವ್ರಿಗೆ ಕಿವಿನ ಮಂದ ಮಾಡಿಬಿಡು, ಕೇಳೋಕ್ಕೆ ಡೆಲ್ಲಾಗಿರಲ್ಲ ಅವರು ಅಂಥೇಳಿ ದೇವರು ಯೆಶಾಯ ಪ್ರವಾದಿಯನ್ನು ಕಳಿಸ್ಬಿಡ್ತಾರೆ. ಇದನ್ನು ನಮ್ಮ ಯೇಸು ಕ್ರಿಸ್ತರು ಯೋಹಾನ ಸುವಾರ್ತೆ 8:43 ಹೇಳ್ತಾರೆ, ನೀವು ನನ್ನ ಮಾತುಗಳನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ ಅಂತಂತಾರೆ. ಪ್ರಿಯ ದೇವಜನರೇ, ಕಿವಿಗೊಡದೇ ಇರುವ ಪಕ್ಷದಲ್ಲಿ ಅಥವಾ ಕಿವಿ ಕೊಟ್ಟಿದ್ದನ್ನು ಮೆಲುಕು ಹಾಕದೇ ಇರುವ ಪಕ್ಷದಲ್ಲಿ ಮನಸ್ಸಿನಲ್ಲಿ ಎರಡೂ ಅರ್ಥ ಆಗಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮನ್ನು ಪುನಃ ಕೇಳ್ಕೊಳ್ತೀನಿ, ನೀವು ಕೇಳಿಸ್ಕೊಳ್ಳೋದ್ರಲ್ಲೂ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು. ನೋಡುವಾಗಲೂ ಈ ವಚನಗಳನ್ನು ಶ್ರದ್ಧೆಯಿಂದ ಇಲ್ಲೂ ನೋಡ್ಕೊಳ್ಳಿ, ಬೇಕಾದ್ರೆ ನಿಮ್ಮ ಸತ್ಯವೇದ ಇಟ್ಕೊಳ್ಳಿ ಪಕ್ಕದಲ್ಲಿ. ಇಲ್ಲಿ ಹೇಳ್ತಿರೋಂಥ ವಚನಗಳನ್ನು ತೆಗೆದು ನೋಡೋಕೆ ನಿಮ್ಮ ಸತ್ಯವೇದವನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನೋಡುವಂಥದ್ದು ಕೇಳುವಂಥದ್ದು ಎರಡೂ ನೀವು ಶ್ರದ್ಧೆಯಿಂದ ಮಾಡಿ, ಅದನ್ನು ನೀವು ಎದ್ದು ಹೋದ ನಂತರ, ಈ ವಿಡಿಯೋ ವೀಕ್ಷಿಸಿ ಎದ್ದು ಹೋದ ನಂತರ ನೀವು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇದ್ದರೆ ಮಾತ್ರ ಆಗ ನಿಮಗೆ ಇದರ ಭಾವ ಅರ್ಥ ಆಗುತ್ತೆ. ಹಾಗಾದರೆ ಯೇಸು ಕ್ರಿಸ್ತರು ಅಷ್ಟೊಂದು ಕಷ್ಟವಾಗಿ ಬೋಧಿಸ್ಬಿಟ್ರು ಯಾಕಪ್ಪ ಅಂತಂತಂದರೆ, ಅವರಿಗೆ ಇಷ್ಟು ಕನಿಷ್ಠ ಯೋಚನೆ ಕೂಡ ಮಾಡೋಕ್ಕಾಗದೇ ಇರೋಂಥವನು, ಒಂದು ಸಮಯ ಇನ್ವೆಸ್ಟ್ ಮಾಡೋಕ್ಕಾಗದೇ ಇರೋಂಥವನು, ಒಂದು ಗಮನಕ್ಕೆ ಹರಿಸೋದಕ್ಕೆ ಆಗದೇ ಇರೋಂಥವನು ಅಂಥ ನಿಷ್ಪ್ರಯೋಜಕರುಗಳಿಗೆಲ್ಲ ಇದು ಅರ್ಥ ಆಗಬಾರ್ದು. ಅವರಿಗೆ ಇದು ಸಾಮ್ಯವಾಗಿ ಇರಬೇಕು. ಅವರಿಗಿದು ತಲೆ ಕೆಟ್ಟು ಅಯ್ಯೋ ಬಿಡಪಾತ, ಸುಮ್ಮನೆ ನನ್ನ ಬಾಳು ನಂದು, ನನ್ನ ಜೀವನ ನಂದು,
ಏನೋ ಮಾಡ್ಕೊಂಡು ಹೋಗೋಣ, ಪಾಪನೋ ಪುಣ್ಯನೋ ಪರಿಶುದ್ಧನೋ ಅನೀತಿನೋ ಏನೋ ಒಂದು ಅಂಥೇಳಿ ಬೇಕಾಬಿಟ್ಟು ಈಗ ಅವನು ಜೀವಿಸ್ಬಿಡಲಿ, ಅವನ್ನ ಡಿಸ್ಟರ್ಬ್ ಮಾಡೋದೇ ಬೇಡ. ಆದರೆ ಯಾರು ಕೇಳಿಸ್ಕೊಂಡು ಶ್ರದ್ಧೆಯಿಂದ ಅದನ್ನು ನೋಡಿ, ಆ ಭಾವನೆಗಳು, ಆ ನಮ್ಮ ಜೀವನದ ಅನುಭವಗಳನ್ನು ನೋಡಿ ಆ ಎರಡನ್ನೂ ತಾಳೆ ಮಾಡ್ತಾ ಹೃದಯದಲ್ಲಿ ಧ್ಯಾನ ಮಾಡ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗಬೇಕಷ್ಟೇ ಇದು. ಅದಕ್ಕೇ ಈ ಹಿಂದಿನ ಸಾಮ್ಯಗಳಲ್ಲಿ ನಾನು ನಿಮಗೆ 2 ಸಾಮ್ಯಗಳು ಕಳೆದ ವಾರಗಳಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಅದು ಕುರುಡನಿಗೆ ದಾರಿ ತೋರಿಸಿದ್ರೆ ಇಬ್ಬರು ಸೇರಿ ಹೇಗೆ ಗುಂಡಿಯಲ್ಲಿ ಬಿಡ್ತಾರೆ. ಇದನ್ನು ಯೇಸು ಕ್ರಿಸ್ತರು ಪ್ರಶ್ನೆ ಮಾಡ್ತಾರೆ, ಏನು ಇಷ್ಟು ಚಿಕ್ಕ ನಾಣ್ಣುಡಿ ಸಹ ಒಂದು ಸಾಮ್ಯವೇ ಅಂತ ನಿಮ್ಗೆ ಅನಿಸಿದ್ರೆ ಇಷ್ಟು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಯೇಸು ಕ್ರಿಸ್ತರು ಪ್ರಶ್ನೆ ಮಾಡ್ತಾರೆ. ಹೌದು, ಇದೊಂದು ವಿಶಿಷ್ಟವಾದ ಸಾಮ್ಯ. ಯಾಕಂದರೆ ಇಬ್ಬರೂ ಗ್ರಂಥಕರ್ತರು ಈ ಚಿಕ್ಕ ಸಾಮ್ಯದ ಮುಂದೆ ಒಂದೊಂದು ಸಾಮ್ಯ ರೂಪದ ಹೋಲಿಕೆಗಳನ್ನು ಬರೆದಿರ್ತಾರೆ ಅಂತೇಳಿ 2 ಸಾಮ್ಯಗಳನ್ನು ಕೊಟ್ಟರು ಒಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಕಳೆದ ಸಾಮ್ಯದಲ್ಲಿ ನಾವು ನೋಡುವಾಗ ಆಗ ಈ ಕುರುಡರು ಮತ್ತೊಬ್ಬ ಕುರುಡನನ್ನು ದಾರಿ ತೋರಿಸೋದ್ರಿಂದ ಅವರಿಬ್ಬರೂ ತಪ್ಪಿ ಹೋಗ್ತಾ ಇರುವ ಕುರಿಗಳಂತೆ ಇನ್ನೂ ತಪ್ಪಿ ಹೋಗ್ತಾ ಇದ್ದಾರೆ, ಬಿಟ್ಟರೆ ಅವರು ದೇವ್ರ ಹತ್ರ ಬರ್ತಾ ಇಲ್ಲ. ಹಾಗಾದರೆ ದೇವ್ರ ಹತ್ರ ಬಂದಿದೆ ಒಂದು ಕುರಿ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ? ನೋಡಿ, ಇಲ್ಲಿ ಆ ವಾಪಸ್ ಬರ್ತಾ ಇದೆ ಆ ಕುರಿ ಅನ್ನೋದಕ್ಕೆ ಗ್ಯಾರಂಟಿ ಆಗೋದಕ್ಕೆ ನಮಗೆ 2 ತಿಮೋತಿ 2:15 ಅಪೊಸ್ತಲ ಪೌಲರು ಒಂದು ವಚನವನ್ನು ಕೊಡ್ತಾರೆ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಹೇಗಂದರೆ ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು, ಅಂದರೆ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನಾಗಿರುವಂತಾರೆ. ನೋಡಿ, ಯಾವಾಗ ಸತ್ಯವಾಕ್ಯವನ್ನು ನಾವು ಸರಿಯಾಗಿ ಕಲಿಯುವಂಥದ್ದು ಮತ್ತು ಸರಿಯಾಗಿ ಉಪದೇಶಿಸುವಂಥದ್ದು ಮಾಡ್ತೀವೋ ಆಗ ನಾವು ಏನು ತಪ್ಪುಗಳನ್ನು ಅಥವಾ ತಪ್ಪಿ ಹೋದ ಕುರಿಯಂತೆ, ಕಳೆದು ಹೋದ ಕುರಿಯಂತೆ ಪಾಪಗಳಲ್ಲಿ ಅನೀತಿಗಳಲ್ಲಿ ನಾವು ಕಳೆದೋಗ್ತಾ ಇದ್ದೀವೋ ಅದರಿಂದ ವಾಪಸ್ ಬರಲಿಕ್ಕೆ ನಮಗೆ ಗೊತ್ತಾಗ್ತದೆ. ಕಳೆದು ಹೋಗದೇ ಇರುವಂಥ ಕುರಿ ಯಾವುದೂ ಇಲ್ಲ, ಎಲ್ಲ ಕುರಿಗಳು ಕಳೆದು ಹೋಗಿರೋಂಥವೆ. ಈಗಾಗಲೇ ಶಾಸ್ತ್ರಗಳಲ್ಲಿ ವಚನಗಳನ್ನು ನಾನು ನಿಮ್ಮ ಮೇಲೆ ತೋರಿಸಿದೆ. ಏನು, ಪಾಪವನ್ನೇ ಮಾಡದೆ ಸತ್ಯವನ್ನೇ ಮಾಡ್ತಿರೋಂಥ ಸತ್ಪುರುಷನ ಲೋಕದಲ್ಲಿ ಒಬ್ಬನೂ ಇಲ್ಲ, ನೀತಿಯನ್ನೇ ಅನುಸರಿಸ್ತಾರೆ ಜೀವಿ ಒಬ್ಬನೂ ಇಲ್ಲ. ಎಲ್ಲರೂ ಕುರಿಗಳಂತೆ ದಾರಿ ತಪ್ಪುವವರೇ ಅಂತೇಳಿ ಶಾಸ್ತ್ರವಚನಗಳು ಹೇಳ್ಬಿಟ್ಟು ನಾವೆಲ್ಲರೂ ದಾರಿ ತಪ್ಪಿರೋಂಥವ್ರೆ ಮನುಷ್ಯರು. ಆದರೆ ಅದನ್ನು ತಿರುಗಿ ನಾವು ವಾಪಸ್ ಬರಲಿಕ್ಕೆ ನಮಗೆ ಸತ್ಯವಾಕ್ಯವನ್ನು ಸರಿಯಾಗಿ ವಿಭಾಗಿಸಿ ಉಪದೇಶಿಸೋನಾಗಿರಬೇಕು. ಅದನ್ನು ವಿಂಗಡಿಸಿ ಡಿವೈಡ್ ಮಾಡಿ, ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಟ್ರೂತ್ ಅಂತ ಬರ್ತದೆ. ಸೊ ವಿಂಗಡಿಸಿ ಅದನ್ನು ಉಪದೇಶಿಸೋದನ್ನು ನಾವು ಕಲಿಬೇಕಾಗುತ್ತೆ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟುಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ, ಅಂದರೆ ಕಲಬೆರಕೆ ಮಾಡೋದು, ಯಾವ್ಯಾವುದೋ ಬೋಧನೆಗಳನ್ನು ಯಾರ್ಯಾರಿಗೂ ಅಪ್ಲೈ ಮಾಡೋದಂಗೆ ಮಾಡದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ ಅಂತ ಹೇಳ್ತಾರೆ. ಅಂದರೆ ಇವರು ಹೇಳೋಂಥ ಸತ್ಯವನ್ನು ಸರಿಯಾಗಿ ವಿಭಾಗಿಸಿ, ನಮ್ಮದು ತಪ್ಪಾಗಿದ್ದರೆ ನಾವು ಆ ತಪ್ಪನ್ನು ತಿದ್ಕೊಳ್ಳಿಕ್ಕೆ ದೇವರ ಮುಂದೆ ನಾವು ಬರುವಾಗ ಅದು ಮಾತ್ರನೇ ದೇವರ ಬಳಿ ಹೋಗುವಂಥ ಪ್ರಯತ್ನ ಪಡುವ ಕುರಿ. ಇಲ್ಲ ಅನ್ನೋ ಪಕ್ಷದಲ್ಲಿ ಅದು ಮತ್ತೊಬ್ಬನನ್ನೂ ತಪ್ಪದಾರಿಗೆ ನಡೆಸಿ ಅವನ್ನೂ ತಾನೂ ಗುಂಡಿಗೆ ಬೀಳ್ತಾ ಇರುವಂಥ ಕುರಿ. ಹಾಗಾಗದಂತೆ ನಾವು ಆ ಗುಂಡಿಗೆ ಬೀಳುವಂಥದಕ್ಕಿಂತ ಒಂದು ನ್ಯಾಯವಾದ ಬೋಧಕನು, ಅಂದರೆ ಕುರುಡನಲ್ಲದ ಬೋಧಕನು ಆಗಿರೋ ನಮ್ಮ ಯೇಸು ಕ್ರಿಸ್ತರು ಈ ಸಾಮ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ಯಾವ ರೀತಿ ಪುನಃ ದೇವರ ಬಳಿ ಹೋಗ್ಬೋದು, ಆ ಕುರಿ ನಾನಾಗಿರಬಹುದಾ ಅಂತ ಈ ಸಾಮ್ಯವನ್ನು ನಾವು ನೋಡೋಣ. ಈ ಸಾಮ್ಯ ಹೇಳಿದಂಥ ಒಂದು ಸಂದರ್ಭ ಯಾವುದು ಅನ್ನೋದನ್ನು ನಾವು ತಿಳ್ಕೊಂಬಿಟ್ರೆ ಇದರ ಅರ್ಥಗಳು ನಮಗೆ ಗೊತ್ತಾಗ್ಬಿಡ್ತದೆ. ಈಗ ನಾವು ಸಾಮ್ಯವನ್ನು ಅನ್ಫೋಲ್ಡ್ ಮಾಡುವಾಗ ನಾವು ಆ ಸಾಮ್ಯವನ್ನು ಯೇಸು ಕ್ರಿಸ್ತರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಮತ್ತು ಯಾರಿಗೆ ಅಡ್ರೆಸ್ ಮಾಡಿ ಹೇಳಿದ್ರು, ಈ ಎರಡನ್ನು ನಾವೇನು ಮಾಡ್ತೀವಿ, ಈಗ 2 ವಚನಗಳಲ್ಲಿ ಗಮನಿಸ್ತೀವಿ. ಎಲ್ಲಿ ಅಂದರೆ ಆ ಲೂಕನ ಸುವಾರ್ತೆ ಸಾಮ್ಯವನ್ನು ಬಳಸಿದ ಅದೇ ಅಧ್ಯಾಯದಲ್ಲೇ ಮೊದಲಿನ 2 ವಚನಗಳಲ್ಲಿ ನಾವು ನೋಡ್ತೀವಿ, ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಿದ್ದರು. ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ನೋಡಿ, ಈ ಫರಿಸಾಯರಿಗೆ ಶಾಸ್ತ್ರಿಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ಕಳೆದ ಸಾಮ್ಯದಲ್ಲಿ, ಈ ಹರಿದು ಹೋದ ಬಟ್ಟೆಯ ಸಾಮ್ಯದಲ್ಲೇ ನಾವು ನೋಡಿದ ಪ್ರಕಾರ ಅಲ್ಲಿ ಇವರುಗಳಿಗೆ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡೋಲ್ಲ, ನಿನ್ನ ಶಿಷ್ಯರು ಯಾಕೆ ಇವರು ಹೋಗಿ ಎಲ್ಲರದ್ದು ಪಾರ್ಟಿಗಳಲ್ಲಿ ತಿಂದು ಕುಡಿತಾರೆ, ಇವರು ಸಬ್ಬತ್ತನ್ನು ಆಚರಣೆ ಮಾಡಲ್ಲ, ಈ ಥರ ವಿನಾಕಾರಣ ಕೀಟ್ಲೆ, ಅಂದರೆ ನಾವೇನೋ ಭಕ್ತಿ ಮಾಡ್ತಾ ಇದ್ದೀವಿ, ನೀವು ಯಾಕೆ ಭಕ್ತಿವಂತರಾಗಿಲ್ಲ, ನಿಮ್ಮ ಭಕ್ತಿಗಳೇ ಬೇರೆ ಥರ ಇದ್ದಾವೆ, ನೀವು ಸರಿಯಾಗಿ ನೀವು ಅಟೆಂಡ್ ಮಾಡಲ್ಲ, ಫಾಸ್ಟಿಂಗ್ ಮಾಡಲ್ಲ, ಕಾಣಿಕೆ ಕೊಡಲ್ಲ, ದಶಮ ಭಾಗ ಕೊಡಲ್ಲ, ಈ ಥರ ಏನೇನೇನೇನೋ ಕಂಪ್ಲೇಂಟ್ಸ್ಗಳನ್ನೇ ಹೇಳ್ತಾ ಇರೋದು. ಯಾಕಂದರೆ ಅದೇ ಭಕ್ತಿ ಇವ್ರುಗಳಿಗೆ. ಈ ಒಂದು ಫರಿಸಾಯರು ಸದ್ದುಕಾಯರಂಥ ಜನಗಳಿಗೆ ಭಕ್ತಿ ಅಂದರೆ ಅದೇನೆ. ಆದರೆ ಯೇಸು ಕ್ರಿಸ್ತರು ಆ ರೀತಿ ಮಾಡದೇ ಇದ್ದಿರೋ ಕಾರಣ ಇವ್ರಿಗೆ ಕ್ಲಾಶ್ ಆಗ್ತಾ ಇತ್ತು. ಆಗ ಯೇಸು ಕ್ರಿಸ್ತರು ಅವರಿಗೆ ಉತ್ತರವಾಗಿ ಆ ಸಾಮ್ಯವನ್ನು ಹೇಳಿದರು, ಹಳೆಯದು ಬಟ್ಟೆಗೆ ಹೊಸದನ್ನು ಯಾರು ತ್ಯಾಪೆ ಹಾಕೋಕೆ ಹೋಗಲ್ಲ,
ಅದೆರಡು ಹಿಂಜಿ ಎರಡು ಕೂಡ ಹಾಳಾಗ್ಬಿಡ್ತದೆ. ಹಳೇದು ಬೇರೆ, ಹೊಸದು ಬೇರೆ. ಹಾಗಾಗಿ ಯೇಸು ಕ್ರಿಸ್ತರು ಹೊಸದಾಗಿ ಮಾಡ್ತಾ ಇರುವಂತಹ ಈ ಒಂದು ಸುವಾರ್ಥ ಯುಗದಲ್ಲಿ ಆತನು ತನಗೋಸ್ಕರ ಒಂದು ಮೊದಲಗಿತ್ತಿಯನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋ ಈ ಬೋಧನೆಗಳು ಯಹೂದ್ಯರಿಗೂ ಅರ್ಥ ಆಗಲ್ಲ, ಅನ್ಯ ಜನಾಂಗಗಳಿಗೂ ಅರ್ಥ ಆಗಲ್ಲ. ಕೇವಲ ಯೇಸು ಕ್ರಿಸ್ತರು ಯಾರನ್ನ ಆರಿಸ್ಕೊಳ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹಿಂದಿನ ಸಮಯದಲ್ಲಿ ನೋಡಿದ್ವಿ. ಅದೇ ರೀತಿ ಫರಿಸಾಯರು ಸದ್ದುಕಾಯರು ಪುನಃ ಇಲ್ಲಿ ಕೇಳ್ತಾರೆ, ಹೋಗಿ ಪಾಪಿಗಳ ಜೊತೆಯಲ್ಲಿ ತಿಂದು ಕುಡಿತಾ ಇದ್ದಾನಪ್ಪ ಇವನು, ಉಪವಾಸ ಮಾಡಲ್ಲ ಇವನು ಅಂತೇಳಿ ಯೇಸು ಕ್ರಿಸ್ತರನ್ನು ಏನು ಮಾಡ್ತಾಯಿದ್ರೆ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಆಗ ಅವರಿಗೆ ಉತ್ತರವಾಗಿ ಈ ಸಾಮ್ಯವನ್ನು ಯೇಸು ಕ್ರಿಸ್ತರು ಹೇಳ್ತಾರೆ. ಅದೇನಂತಂದರೆ, ನೋಡಿ, ಆದಾಮನಿಗೆ ತೊಡಿಸಿದಂಥ ಚರ್ಮದ ವಸ್ತ್ರಗಳು ಅದು ತಾತ್ಕಾಲಿಕವಾದ ನೀತಿ ಕಂಡ್ರಪ್ಪ, ಅದು ಹರಿದೋಯ್ತು. ಮತ್ತು ಇಸ್ರಾಯೇಲರಿಗೆ ತೊಡಿಸಿದಂತಹ ನೀತಿಯ ಛಾಯೆಗಳ ವಸ್ತ್ರ, ಯಾಜಕ ಉದ್ಯೋಗ ಇರ್ಬೋದು, ರಾಜನ ಉದ್ಯೋಗ ಇರ್ಬೋದು, ಏನ್ರಿ ಯಾಜಕ ವರ್ಗ ಮತ್ತು ಮಹಾಯಾಜಕರು, ಲೇವಿಯರುಗಳು, ಇವರ ಎಲ್ಲರುಗಳದು ಇರ್ಬೋದು, ತಾತ್ಕಾಲಿಕ ನೀತಿಗಳದೆಲ್ಲ ಅದು ಕೂಡ ಹರಿದೋಯ್ತು ಯೇಸು ಕ್ರಿಸ್ತರ ಶಿಲುಬೆ ಮೇಲೆ ಪ್ರಾಣ ಬಿಟ್ಟಾಗ. ಮತ್ತು ಫರಿಸಾಯರು ಸದ್ದುಕಾಯರು ತೊಡಸ್ಕೊಂಡಿದ್ದಂಥ ಸ್ವಯಂ ನೀತಿಗಳನ್ನು, ವಸ್ತ್ರಗಳು, ಅವರದೇ ಅಂತ ಆಚಾರಗಳು, ಅವರದೇ ಆದಂಥ ಸಂಪ್ರದಾಯಗಳು, ಕಟ್ಟುಪಾಡುಗಳು, ಏನೇನೋ ಆಚಾರಗಳು, ಮನುಷ್ಯ ಕಲ್ಪಿತ ಬಾಲಬೋಧನೆ, ದರಿದ್ರ ಬೋಧನೆ ಅಂತೆಲ್ಲ ಪೌಲರು ನಮಗೆ ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಂಥವುಗಳನ್ನು ಈ ಫರಿಸಾಯರು ಸದ್ದುಕಾಯರು ಕಂಡಿಡ್ಕೊಂಡ್ಬಿಟ್ಟಿದ್ರು. ಬೈಬಲ್ಲೇ ಒಂದು ಹೇಳಿದರೆ ಇವರೇ ಇನ್ನೊಂದು 70 ಸೇರಿಸ್ಕೊಂಡಿರ್ತಾಯಿದ್ರು. ಇವೆಲ್ಲವುಗಳು ಕೂಡ ತಾತ್ಕಾಲಿಕವಾದ ನೀತಿಗಳು ಅಥವಾ ಬಟ್ಟೆಗಳು, ಇದು ಹರಿದು ಹೋಯಿತು, ಇದಲ್ಲ ಅನ್ನೋದನ್ನು ಈ ಸಾಮ್ಯದ ಮುಖಾಂತರ ಯೇಸು ಕ್ರಿಸ್ತರು ಹೇಳೋಕ್ಕೋಗಿ ಇಲ್ಲಿ 3 ಸಾಮ್ಯಗಳನ್ನು ಜೋಡಿಸ್ಬಿಡ್ತಾರೆ ನಮಗೆ. ಒಂದೇ ಅಲ್ಲ, ಈ ಅಧ್ಯಾಯದಲ್ಲಿನ 3 ಸಾಮ್ಯಗಳು ತಿಳಿಸುವುದು ಒಂದೇ ವಿಷಯವೋ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಖಂಡಿತ ಹೌದು, ಒಂದೇ ವಿಷಯ. ಅದು ಈ ತಪ್ಪಿ ಹೋದ ಕುರಿ ಮಾತ್ರ ಅಲ್ಲದೆ ಕಳೆದು ಹೋದ ನಾಣ್ಯ ಅಂತ ಒಂದು ಸಾಮ್ಯವನ್ನು ಕೂಡ ಹೇಳ್ತಾರೆ, ಮತ್ತು ಕೊನೆಗೆ ಕಳೆದು ಹೋದ ಮಗ ಅಂತ ಇನ್ನೊಂದು ಸಾಮ್ಯವನ್ನು ಕೂಡ ಹೇಳ್ತಾರೆ. ಹಾಗಾದರೆ ಪ್ರೀತಿಯ ಸ್ನೇಹಿತರೆ, ಈ ಕಳೆದು ಹೋದ ಮಗ ಯಾರು, ಈ ನಾಣ್ಯ ಯಾರು, ಈ ಪ್ರತ್ಯೇಕವಾಗಿ ಸಾಮ್ಯಗಳಾಗಿ ನಾವು ನೋಡೋಣ. ಈಗ ಬರೀ ನಾವು ಕುರಿದು ಮಾತ್ರ ನಾನು ಹೇಳ್ಬಿಡ್ತೀನಿ. ಈಗ ನೋಡಿ, ಈ ಸಾಮ್ಯದಲ್ಲಿ ಹೋಲಿಸಿದ ಸಾದೃಶ್ಯ ಪಾತ್ರಗಳು ಯಾರು, 100 ಮತ್ತು ತಪ್ಪಿ ಹೋಗದ 99 ಕುರಿಗಳು ಯಾರು, 100 ಕುರಿ ಯಾರು ಮೊದಲು ಫಸ್ಟ್ 100%, ಮತ್ತು ತಪ್ಪಿ ಹೋಗದ 99 ಕುರಿಗಳು ಯಾರು, ತಪ್ಪಿ ಹೋದ ಕುರಿ ಯಾರನ್ನು ಪ್ರತಿನಿಧಿಸುತ್ತೆ, ಮುಖ್ಯವಾಗಿ ಆ ಧರ್ಮಾತ್ಮ ಕುರುಬನು ಯಾರನ್ನ ಹೋಲ್ತಾನೆ, ಆ ಕುರಿಯನ್ನು ಹುಡ್ಕೊಂಡು ಬರೋಂಥ ಪುಣ್ಯಾತ್ಮ ಆತನು ಯಾರು, ಮತ್ತು ಅರಣ್ಯ ಯಾವ ಅರಣ್ಯದಲ್ಲಿ ಅದು ತಪ್ಪಿಸ್ಕೊಂಡು ಹೋಯಿತು, ಮತ್ತು ಕುರುಬನ ನಿರ್ಲಕ್ಷ್ಯ ಕೂಡ ಒಂದು ಪಕ್ಷ ಕಾರಣ ಇರಬಹುದಲ್ವಾ. ಯಾಕೆ ಆ ಕುರುಬ ಅದನ್ನು ಸೇಫಾಗಿ ಕಾಪಾಡಲಿಲ್ಲ, ಎಚ್ಚರಿಕೆಯಿಂದ ಕಾಪಾಡಲಿಲ್ಲ, ಅಥವಾ ಎಚ್ಚರಿಕೆಯುಳ್ಳ ಪ್ರದೇಶದಲ್ಲಿ ತನ್ನ ಲಿಮಿಟೇಷನ್ ಇರೋಂಥ ಪ್ರದೇಶದಲ್ಲಿ ಯಾಕೆ ಬಿಡಲಿಲ್ಲ. ಆಮೇಲೆ ಈ ಕುರಿ ಕಳೆದು ಹೋದದ್ದು ಉದ್ದೇಶಪೂರ್ವಕವಾಗಿ ಕುರಿ ಕಳೆದೋಗ್ಬಿಡ್ತಾ, ನನಗೆ ಕುರುಬ ಇಷ್ಟ ಇಲ್ಲ, ನಾನು ಬೇರೆ ಅಲಿಯೋದಕ್ಕೆ ಹೋಗಬೇಕು ಅಂತೇಳಿ ಬೇಕಂತೇನಾದರೂ ಒಂದು ಪಕ್ಷ ಈ ಕುರಿ ಹಿಂಗೆ ಮಾಡ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಇಟ್ಕೊಂಡ್ರೆ ಮಾತ್ರ ಅದನ್ನು ಸಂಪೂರ್ಣ ಅಧ್ಯಯನವನ್ನು, ಸಾರಾಂಶವನ್ನು ನಾವು ತೆಗಿಬೋದು ಒಳಗಡೆ. ಹಾಗಾದರೆ ಇಲ್ಲಿ ನೋಡೋಣ, ನಾವು ವಚನದಲ್ಲಿ ನೋಡಿ ಫಸ್ಟ್ ನೋಡ್ತೀವಿ, ಕೀರ್ತನೆಗಳು 119, 176ರಲ್ಲಿ ನಾನು ತಪ್ಪಿ ಹೋದ ಕುರಿಯಂತೆ ಅಲಿಯುತ್ತಿದ್ದೇನೆ ಅಂತ ಒಬ್ಬ ಭಕ್ತ ಹೇಳ್ತೇನೆ. ಇದು ಇಂಡಿವಿಜುವಲ್ ಆಗಿ ನಾನು ಅಂತ ಹೇಳ್ದಂಗೆ ಆಯಿತು. ಮತ್ತು ಯೆಶಾಯ 53:6ರಲ್ಲಿ ಅಲ್ಲಿ ಭಕ್ತ ಹೇಳ್ತಾನೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳೆಯುತ್ತಿದ್ದೆವು ಅಂತಾರೆ. ಹಂಗಾದ್ರೆ ಇಸ್ರಾಯೇಲ್ ಜನರು ಎಲ್ಲರೂ ಅಂತ ಬಂದ್ಬಿಡ್ತು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅಂದರೆ ಇವರೆಲ್ಲರೂ ತಪ್ಪೋಗಿದ್ದಾರೆ ಈಗ ಅನ್ನೋ ಅರ್ಥ ಕೊಡುತ್ತೇವೆ. ಅದಾದ ನಂತರ ನಮಗೆ 1 ಪೇತ್ರನು 2:25ರಲ್ಲಿ ಹೇಳ್ತಾರೆ, ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನೂ ಅಧ್ಯಕ್ಷನೂ ಆಗಿರುವಾತನ ಬಳಿಗೆ ಬಂದಿದ್ದೀರಿ ಅಂತಾರೆ. ಅಂದರೆ ಯಾರು ಯೇಸು ಕ್ರಿಸ್ತರನ್ನು ಅವರದೇ ಮಾತುಗಳಲ್ಲಿ ಕೇಳಿ ನಂಬಿ, ಅಪೊಸ್ತಲರ ಮಾತುಗಳನ್ನು ಕೇಳಿ ನಂಬಿ ಯೇಸು ಕ್ರಿಸ್ತರ ಬಳಿಗೆ ಬಂದಿದ್ದಾರೋ ಅವರುಗಳು ಯೇಸು ಕ್ರಿಸ್ತರ ಹತ್ರ ಬಂದಿರುವ ಕುರಿ, ವಾಪಸ್ ಬಂದಿರೋ ಕುರಿ. ಅದನ್ನು ಬಿಟ್ಟು ಮಿಕ್ಕಿರೋ ಹೊರತಾಗಿರೋಂಥ ಎಲ್ಲ ಲೋಕದ ಜನಗಳು, ಇಸ್ರೇಲ್ ಜನರುಗಳು, ಇವರೆಲ್ಲರೂ ಕೂಡ ಕುರಿಗಳಾಗಿ ಅಲಿತಾ ಇದ್ದಾರೆ. ನೋಡಿ, ಭಕ್ತನೇ ಹೇಳ್ತಾನೆ, ನಾನೇ ಇನ್ನೂ ಅಲಿತಾ ಇದ್ದೀನಿ ಸ್ವಾಮಿ ಅಂತ. ಅಂದರೆ ಸಂಪೂರ್ಣವಾಗಿ ನಾವಿನ್ನೂ ದೇವರ ಹತ್ರಕ್ಕೆ ಹೋಗಲಿಲ್ಲ. ಯೇಸು ಕ್ರಿಸ್ತರು ಹೇಳಿದ್ರು, ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಅಂದರೆ ಅಲ್ಲಿ ಹೋಗೋ ತನಕ ನಾವು ಅಲಿಯುವಂಥ ಕುರಿಗಳೇನೆ, ಅಲಿತಾನೇ ಇರ್ತೀವಿ. ಅಲ್ಲಿಗೆ ಹೋಗಿ ನಾವು ಮುಖಾಮುಖಿಯಾಗಿ ಅವರನ್ನು ನೋಡುವಾಗ ಮಾತ್ರ ನಾವು ಕುರಿ ಹಿಂಡಿನಲ್ಲಿ ಸೇರಿಸಲ್ಪಟ್ಟಿದ್ದೀವಿ ಅನ್ನೋದಕ್ಕೆ ಆಧಾರ, ನಮಗೊಂದು ಅದು ಕನ್ಫರ್ಮೇಷನ್ ಇರುತ್ತೆ. ಹಾಗಾದರೆ ಇವರೆಲ್ಲರೂ ಕೂಡ ದಾರಿ ತಪ್ಪಿದ ಕುರಿಗಳೇ, ಚದರಿ ಹೋದ ಇಸ್ರಾಯೇಲ್ ಎಂಬ ಜನಾಂಗ, ಕುರಿಗಳನ್ನೇ ತೊಳೆಯುತ್ತಿರುವ ಲೋಕದ ಸಕಲ ಜನಾಂಗ, ಮತ್ತು ಆ ಇಂಡಿವಿಜುವಲ್ ಭಕ್ತನು ಹೇಳ್ದಂಗೆ ತನ್ನನ್ನು ತಾನು ಅರಿತ ಪ್ರತಿಯೊಬ್ಬ ವಿವೇಕಿ ಕೂಡ
ಇಲ್ಲಿ ತಪ್ಪಿ ಹೋದ ಕುರಿಯನ್ನು ಪ್ರತಿನಿಧಿಸ್ತಾರೆ. ಹಾಗಾದರೆ ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲೂ ವ್ಯಾಪಿಸಿತು ಅನ್ನೋ ವಚನದ ಪ್ರಕಾರ ಇಲ್ಲಿ ಎಲ್ಲ ಕುರಿಗಳು ಅವರವರವರವರವರು ತಪ್ಪು ಮಾಡಿ ಓಡೋಗಲಿಲ್ಲ. ಕಳೆದು ಹೋದ ಕುರಿ ಒಂದೇ, ಮೊದಲನೇದಾಗಿ ಮೊದಲು ಕಳೆದು ಹೋದಂಥ ಕುರಿ ಒಂದೇ. ಆದರೆ ಆ ನಂತರದಲ್ಲಿ ಕಳೆದು ಹೋಗಿರುವ ಕುರಿಯ ಮುಖಾಂತರ ಅದರ ಹೊಟ್ಟೆಯಲ್ಲಿ ಪುನಃ ಬೇರೆ ಕುರಿಗಳು, ಆನಂತರ ಬೇರೆ ಕುರಿಗಳು, ಆನಂತರ ಜನರೇಷನ್ ಟು ಜನರೇಷನ್ ಒಂದೊಂದು ತಲೆಮಾರಿನ ಕುರಿಗಳು ಸಹ ತಾವು ದೇವರನ್ನ ಹುಡ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ಅನ್ನೋ ನೆಪದಲ್ಲಿ ದೇವರನ್ನು ಬಿಟ್ಟು ಇನ್ನೂ ಅತ್ಯಂತ ದೂರ ಹೋಗ್ತಾ ಇದ್ದಾವೆ ಅಷ್ಟೇ. ಇವರೆಲ್ಲರನ್ನು ತಪ್ಪಿಸಿದ ಮೊದಲನೇ ಕುರಿ ಯಾರಪ್ಪ? ಆ ಕುರಿ ಒಂದು ಮಾಡಿದ್ದ ತಪ್ಪಿನಿಂದ ಅದನ್ನು ಹಿಂಬಾಲಿಸಿದಂತಹ ಇಡೀ ಪ್ರಪಂಚದ ಎಲ್ಲ ಕುರಿಗಳು ಕೂಡ ಇವತ್ತು ದಾರಿ ತಪ್ಪಿ ಗುಂಡಿಗೆ ಬಿದ್ದೋಗ್ಬಿಡ್ತಾ ಇದ್ದಾರೆ. ಹಾಗಾದರೆ ಆ ಮೊದಲನೇ ಕುರಿ ಯಾರದು? ಇವರೆಲ್ಲರನ್ನು ಅಂದರೆ ಇಡೀ ಮನುಷ್ಯ ಕುಲವನ್ನು ದಾರಿ ತಪ್ಪಿಸಿದಂತಹ ಕುರಿ ಯಾವುದು? ಅದು ಉದ್ದೇಶಪೂರ್ವಕವಾಗಿ ಹೋಯ್ತಾ? ಈ ಎರಡಕ್ಕೂ ನಾವೇನು ಮಾಡ್ತೀವಿ, ಉತ್ತರವನ್ನು ನೋಡೋಣ. ಹಾಗಾದರೆ ಆ ಒಬ್ಬ ತಪ್ಪಿ ಹೋದ ಮತ್ತು ಎಲ್ಲರನ್ನೂ ತಪ್ಪಿಸಿದ ಕುರಿ ಆದಾಮನೇ ಇರಬಹುದಾ ಅನ್ನೋ ಪ್ರಶ್ನೆ ಬರ್ತದೆ. ಯಾಕಂದರೆ ಎಲ್ಲ ಮನುಷ್ಯರುಗಳನ್ನು ದೇವರು ಉಂಟು ಮಾಡಿರೋದು ಒಬ್ಬ ಮನುಷ್ಯನಿಂದ. ಅದಕ್ಕೆ ನಮಗೆ ಅಪೊಸ್ತಲ ಪೌಲರು ಅದನ್ನು ಕನ್ಫರ್ಮ್ ಮಾಡ್ತಾರೆ. ಅಪೊಸ್ತಲ ಕೃತ್ಯಗಳು 17:26-28 ಹೇಳ್ತಾರೆ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರಿರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದೆಲ್ಲ ವಾಸ ಮಾಡಿಸಿ ಒಂದು ವೇಳೆ ತಡವಾಗಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕೋರ್ನಾಗಿ ಮಾಡಿದ್ದಾನೆ. ಅದು 27ನೇ ವಚನ. ಆತನಲ್ಲಿಯೇ ನಾವು ಚಲಿಸುತ್ತೇವೆ, ಜೀವಿಸಿರುತ್ತೇವೆ, ಇರುತ್ತೇವೆ. ಮತ್ತು ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ ಅಂತ ಅನ್ಯ ಜನಗಳಿಗೆ ಹೇಳ್ತಾರೆ ಪೌಲರು. ಹಾಗಾದರೆ ಅನ್ಯ ಜನಗಳು ಕೂಡ ದೇವನೊಬ್ಬನೇ ನಾಮ ಹಲವು ಅಂತ ಹೇಳ್ಕೊಳ್ಳೋಂಥ ಜನಗಳು ಕೂಡ ಒಬ್ಬ ದೇವರಲ್ಲಿ ಇರೋಂತಹ ಸರ್ವಶ್ರೇಷ್ಠ ಗುಣಗಳು ಹಿಂಗಿರ್ತವೆ ಅಂತೇಳಿ ಆ ಒಳ್ಳೆ ದೇವರನ್ನ ಹುಡುಕ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸರಿಯಾಗಿ ಪಡ್ತಾ ಇಲ್ಲ. ಆ ದೇವರನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿರೋಂತಹ ಕುರುಬನ ಹತ್ರಕ್ಕೂ ಬರ್ತಾ ಇಲ್ಲ. ಬರದಂಗೆ ತಮ್ಗೆ ಇಷ್ಟ ಬಂದಂತಹ ರೀತಿಯಲ್ಲಿ ತಾವೇ ಕುರುಡರಾಗಿದ್ದು ಅಲ್ಲದೆ ಇನ್ನೂ ಬರೋಂಥ ಎಲ್ಲ ಕುರುಡರುಗಳನ್ನು ಅವ್ರ ತಲೆಮಾರನ್ನು ನೆಕ್ಸ್ಟ್ ಅವ್ರ ತಲೆಮಾರು, ಅವ್ರ ಮಕ್ಕಳು ಹೀಗೆ ಇನ್ನೂ ತಪ್ಪಾಗಿರೋಂಥ ರೀತಿಗಳಲ್ಲಿ ಆಚರಣೆಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳು, ಆಜ್ಞೆಗಳು, ನೀತಿ ಸೂತ್ರಗಳಂತ ಹುಟ್ಟಾಕೊಂಡು ಇನ್ನೂ ತಪ್ಪದಾರಿಗೆ ಅನೇಕ ಧರ್ಮಗಳು, ಆ ಧರ್ಮಗಳಲ್ಲಿ ಡಿನಾಮಿನೇಷನ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಬಿಟ್ಟರೆ ವಾಪಸ್ ಬರೋ ಪ್ರಯತ್ನವನ್ನು ಇವರು ಮಾಡ್ತಾನೆ ಇಲ್ಲ. ಪ್ರೀತಿಯ ದೈವ ಜನರೇ, ಇದು ನಮಗೆ ಅರ್ಥ ಆಗಿಬಿಡುತ್ತೆ ಸುಲಭವಾಗಿ. ಹಾಗಾದರೆ ಇಲ್ಲಿ ನಾವು ನೋಡ್ತೀವಿ, ಈ 100 ಅಂತ ಯಾಕೆ ತೊಗೊಂಡ್ರೆ ಯೇಸು ಕ್ರಿಸ್ತರು 100 ಅಂತ ನೋಡಿದ್ರೆ, ಈ 100 ಬೇರೆ ಬೇರೆ ಸೃಷ್ಟಿಗಳನ್ನು ಕೂಡ ಸೇರಿಸಿ ಹೇಳಿರೋ ಅಂಥದ್ದು. ಉದಾಹರಣೆಗೆ ಅದು ಮೊದಲನೇದಾಗಿ ತಪ್ಪಿ ಹೋಗಿರೋ ಮಾನವ ಆದಾಮನಂತ ನಾವು ನೋಡ್ಬಿಟ್ರೆ, ಮಿಕ್ಕಿರುವ ಸೃಷ್ಟಿಗಳು ಯಾರಾಗ್ತಾರೆ ಅಂದರೆ ತಪ್ಪಿ ಹೋಗದೇ ಇರುವಂತಹ ದೂತರುಗಳು. ಆದಾಮನ ಪಾಪ ಮಾಡೋದಕ್ಕಿಂತ ಮುಂಚೆ ಪಾಪ ಮಾಡಿದವರು ಯಾರೂ ಇಲ್ಲ. ಆದಾಮನನ್ನು ಪಾಪಕ್ಕೆ ಬೀಳಿಸಿದ ನಂತರ ಬಂದಿರೋಂಥವರು ದೂತರುಗಳು ಬಿದ್ದಿದ್ದಾರೆ. ಅವರು ನಂತರ ಬಿದ್ದವರು, ಜಲಪ್ರಳಯದ ಕಾಲದಲ್ಲಿ ನಂತರ ತಪ್ಪು ಮಾಡಿದಂಥವ್ರು. ಆದರೆ ಮೊದಲು ತಪ್ಪು ಮಾಡಿದವರು ಆದಾಮ, ಅಥವಾ ತಪ್ಪು ಮಾಡಿದ್ರು ಅನ್ನೋದಕ್ಕಿಂತ ಕಳೆದು ಹೋದರು ಅವರು. ಗೊತ್ತು ಗುರಿ ಇಲ್ಲದೆ ಬೇರೆ ದಾರಿಯನ್ನು ಆರಿಸ್ಕೊಂಡ್ರು, ತನ್ನ ಮನಸ್ಸಿಗೆ ಇಷ್ಟವಾದ ಮಾರ್ಗವನ್ನು ಆರಿಸ್ಕೊಂಡ್ರು ಅಷ್ಟೇ. ನಾನು ಬೇಕಂದರೆ ಇನ್ನೊಂದು ಪಾಠದಲ್ಲಿ ನಿಮಗೆ ಆ ಮನಸ್ಸಿಗೆ ಇಷ್ಟವಾದಂಥ ಮಾರ್ಗ ಯಾವುದು, ವಿಶಾಲ ಮಾರ್ಗ, ಮತ್ತು ಇಕ್ಕಟ್ಟಾಗಿರೋ ಮಾರ್ಗ ಯಾವುದು, ಮತ್ತು ರಾಜಮಾರ್ಗ ಅಂತ ಇನ್ನೊಂದಿದೆ ದೇವರು ಸಿದ್ಧಪಡಿಸೋ ಅಂಥದ್ದು. ಆ ರಾಜಮಾರ್ಗ ಯಾವುದು ಅನ್ನೋಂಥದ್ದನ್ನು ನಾನು ಮುಂದಿನ ಇನ್ನೊಂದು ಪಾಠದಲ್ಲಿ ನಾನು ಹೇಳ್ತೀನಿ ಅಡಿಷನಲ್ ಆಗಿ. ಈ ಸಾಮ್ಯಗಳ ಸೀರೀಸ್ನಲ್ಲಿ ಇದನ್ನು ಮಾತ್ರ ನಾನು ಮಾಡ್ತಾ ಇರ್ತೀನಿ ನಿಮಗೆ, ಎಲ್ಲ 39 ಸಾಮ್ಯಗಳನ್ನ ತಿಳಿಸೋ ತನಕ. ಹಾಗಾದರೆ ನೋಡಿ, ಇಲ್ಲಿ ಒಂದು 100% ಅಂತ ಹೇಳೋಂಥದ್ದನ್ನ ಇಲ್ಲೇ ಅಲ್ಲ, ಇನ್ನೊಂದು ಬೇರೆ ಕಡೆಯಲ್ಲೂ ಇನ್ನೊಂದು ಸಾಮ್ಯವನ್ನು ಮತ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಮಾತನಾಡಿದ್ದಾರೆ. ಅಲ್ಲಿ 10 ಕನ್ನಿಕೆಯರು ಅಂತ ಹೇಳ್ತಾರೆ. ಅದರಲ್ಲಿ 5 ಮಂದಿ ಬುದ್ಧಿವಂತೆಯರು, ಇನ್ನು 5 ಮಂದಿ ಬುದ್ಧಿಹೀನ ಕನ್ನಿಕೆಯರು ಅಂತ ಹೇಳ್ತಾರೆ. ಈ ರೀತಿ ಕಂಪ್ಯಾರಿಸನನ್ನು ಮಾಡಿ ಮಾತನಾಡುವಂಥದ್ದು ಯೇಸು ಕ್ರಿಸ್ತರು ಆಲ್ವೇಸ್ ಅದೊಂದು ಒಳ್ಳೆ ಏನು ಹೇಳ್ತೀವಿ, ಒಂದು ಸಿಮಿಲಿಟ್ಯೂಡ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಹೋಲಿಸೋದಕ್ಕೆ ಇನ್ನೊಂದು, ಅದನ್ನು ಅದೇ ರೀತಿಯಲ್ಲಿ ಅಥವಾ ಸಾದೃಶ್ಯ. ಹಾಗಾದರೆ ತಪ್ಪು ಮಾಡದ ಅಥವಾ ಪಶ್ಚಾತ್ತಾಪ ಪಡುವ ಬೇಕಾಗಿರೋ ಅವಶ್ಯಕತೆಯೇ ಇಲ್ಲದ, ಮಾನಸಾಂತರದ ಅವಶ್ಯಕತೆಯೇ ಇಲ್ಲದ. ಈಗ ನೋಡಿ, ಪರಲೋಕದಲ್ಲಿರೋಂಥ ದೂತರುಗಳು, ಈಗ ತಗೊಳ್ಳಿ ಎಕ್ಸಾಂಪಲ್ ಗಬ್ರಿಯೇಲ್ ಅಂತ ತಗೊಳ್ಳಿ ನೀವು. ಅವ್ರು ಯಾಕೆ ಮಾನಸಾಂತರ ಪಡ್ಬೇಕು? ದೇವ್ರ ಹತ್ರ ಬಂದು ಎಂದಾದರೂ ಅವರು ತಪ್ಪಾಯಿತು ದೇವರೇ ಕ್ಷಮಿಸ್ಬಿಟ್ರಿ, ನಾನು ಪಾಪ ಮಾಡಿಬಿಟ್ಟೆ ಅಂತ ಹೇಳೋ ಚಾನ್ಸ್ ಇದೆಯಾ ಅಂದರೆ ಇಲ್ಲ. ಬಿಕಾಸ್ ಅವ್ರೇನು ತಪ್ಪು ಮಾಡಲೇ ಇಲ್ಲ. ಹಾಗಾಗಿ ತಪ್ಪು ಮಾಡದೇ ಇರೋಂಥ ದೂತರುಗಳು ಅವರು. ಹಂಗಾಗಿ ಅವರುಗಳು ಇಂದಿನವರೆಗೂ ತಪ್ಪಿ ಹೋಗದೇ ಇರೋಂಥವ್ರು. ಆದರೆ ಆ ರೀತಿ ತಪ್ಪಿ ಹೋಗಿರೋಂಥವನು ಮತ್ತು ಕ್ಷಮಾಪಣೆಯ ಅವಶ್ಯಕತೆ ಅಂದರೆ ಕೇಳಿಕೊಂಡು ಬರಬೇಕಾಗಿರೋಂಥವನು ಅದು ಒಬ್ಬನೇ ಆದಾಮನು ಮಾತ್ರ. ಅವನೊಬ್ಬನಿಗೋಸ್ಕರ ದೇವರು ಕಾಯ್ತಾ ಇದ್ದಾರೆ.
ಆ ಒಬ್ಬನಿಂದನೇ ಇಡೀ ಲೋಕವೆಲ್ಲ ಪಾಪದಲ್ಲಿ ಬಿದ್ದಿದ್ದು. ನೋಡಿ, ಇಲ್ಲಿ ವಚನಗಳು ನಿಮಗೆ ಆಧಾರ ಕೊಡ್ತೀನಿ ನಾನು, ಭಾಳ ಸ್ಪಷ್ಟವಾಗಿರುತ್ತೆ. ಒಂದೊಂದೇ ವಚನವನ್ನು ನಾನು ಬಿಡಿಸಿ, ಅಂದರೆ ಸತ್ಯವಚನವನ್ನು ಸರಿಯಾಗಿ ವಿಂಗಡಿಸಿ ನಿಮಗೆ ಪ್ರೆಸೆಂಟ್ ಮಾಡಿರ್ತೇನೆ. ಎಲ್ಲಿ ಅಂದರೆ ರೋಮಪತ್ರಿಕೆಯಲ್ಲಿ 5ನೇ ಅಧ್ಯಾಯ 15ರಿಂದ 19 ತನಕ 4-5 ವಚನಗಳು. ಪ್ರೀತಿಯ ಸ್ನೇಹಿತರೆ, ಭಾಳ ಶ್ರದ್ಧೆಯಿಂದ ಗಮನಿಸ್ಬೇಕಿಲ್ಲಿ ನೀವು. ನೋಡಿ, ಆ ವಚನದಲ್ಲಿ ಪ್ರತಿ 5 ವಚನಗಳಲ್ಲೂ 5 ಅಂಶಗಳನ್ನು ಏನು ಮಾಡ್ತಾರೆ ಅಂದರೆ, ಮೊದಲನೇ ಮನುಷ್ಯ ಏನು ಮಾಡ್ದ, ಕೊನೆ ಮನುಷ್ಯ ಏನು ಮಾಡ್ದ, ಮೊದಲನೇ ಮನುಷ್ಯ ಏನು ಮಾಡ್ದ, ಕೊನೆ ಮನುಷ್ಯ ಏನು ಮಾಡ್ದ, 2 ವಿಭಾಗಗಳನ್ನಾಗಿ ಮಾಡಿರ್ತಾರೆ. ಅದಕ್ಕೆ ನಿಮಗೆ ನಾನು ರೆಡ್ ಲೈನ್ಸು ರೆಡ್ ಕಲರಲ್ಲಿ ಮತ್ತು ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಈ ರೆಡ್ ಇರುವಂಥದ್ದು ನಿಮಗೆ ಪಾಪ ಕಾರಣವಾದಂತಹ ಆದಾಮನ ಮಾಡಿದಂಥದ್ದನ್ನು ತೋರಿಸ್ತೇನೆ. ಮತ್ತು ಗ್ರೀನ್ ಏನು ತೋರಿಸುತ್ತೆ ಅಂದರೆ ಅದರಿಂದ ವಿಮೋಚನೆಯನ್ನು ಯಾವ ರೀತಿಯಲ್ಲಿ ಏನು ಮಾಡಿದ್ರೆ, ಏನು ಆಚರಣೆ, ಏನು ಸಂಪ್ರದಾಯ, ಏನು ನೀತಿ ಅಥವಾ ಯಾವ ಧರ್ಮಶಾಸ್ತ್ರ ಅನುಸರಿಸಿದ್ರೆ ಸಿಕ್ಕತ್ತಿದು. ನೋಡಿ, ಇಲ್ಲಿ 5:15 ಮೊದಲಿನಿಂದ ಶುರು ಮಾಡ್ತೀನಿ ನಾನು. ಹೇಗೆಂದರೆ, ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರಿಗೂ ಅಪರಾಧವೆಂಬ ನಿರ್ಣಯ ಅಂತ ಹೇಳ್ಬಿಡ್ತಾರೆ. ನೋಡಿ, ಒಬ್ಬನೇ ಮನುಷ್ಯ, ಅವನೊಬ್ಬನೇ ದಾರಿ ತಪ್ಪಿದ್ದು, ಅವನೊಬ್ಬನೇ ತನಗಿಷ್ಟ ಬಂದಿದ್ದನ್ನು ಆರಿಸ್ಕೊಂಡಿದ್ದು. ನಮ್ಮ ಯಾರನ್ನೂ ಕರೆದ್ಬಿಟ್ಟು ದೇವರು ಏದನ್ನು ತೋಟದಲ್ಲಿ ಇಟ್ಬಿಟ್ಟು ಯಾವ ಹಣ್ಣು ಬೇಕು ನಿನಗೆ, ಅದು ತಿಂತೀಯಾ ಇದು ತಿಂತೀಯಾ ಹಂಗೆಲ್ಲ ಕೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳೂ ಇಲ್ಲ. ಅದಕ್ಕೆ ನಾವು ಹುಟ್ಟದಲ್ಲೇ ಪಾಪಿಗಳಾಗಿ ಹುಟ್ಬಿಟ್ವು ಅವನ ಹೊಟ್ಟೆಯಲ್ಲಿ. ಅದು ನಮ್ಮ ತಪ್ಪ? ನಮ್ಮನ್ನು ಪಾಪಿಗಳಲ್ಲದೇ ಇರೋ ಅಂಥವ್ರ ಹೊಟ್ಟೆಯಲ್ಲಿ ದೇವರು ಹುಟ್ಟಿಸಿದ್ದಿದ್ರೆ ನಾವು ಪಾಪಿಗಳೆಲ್ಲ ಹುಟ್ಟಿದಾಗಿಂದ ಆ ನಂತರ ಕೂಡ ನಾವು ಪಾಪ ಇಲ್ಲದಂತೆ ಜೀವಿಸಿದಿರ್ಬೋದು. ಆದರೆ ಹುಟ್ಟಿಸಿರೋದೇ ಪಾಪಿಗಳ ಹೊಟ್ಟೆಯಲ್ಲಿ. ಹಾಗಾಗಿ ಅವನ ಹೊಟ್ಟೆಯಲ್ಲಿ ಹುಟ್ಟೋರು ಎಲ್ರಿಗೂ ಪಾಪಿಯನ್ನು ಅಂತ ಒಂದು ಇದು ಬಂದ್ಬಿಡುತ್ತೆ. ಅವ್ರು ಏನು ಹೇಳ್ತಾರೆ ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲವು ಎಲ್ರಿಗೂ ಉಂಟಾಯಿತು ಅಂತ ಹೇಳ್ತಾರೆ. ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಎಲ್ರಿಗೂ ಉಂಟಾಯಿತು. ಆನಂತರ ಹೇಳ್ತಾರೆ, ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಎಲ್ಲರನ್ನೂ ಆಡಳಿತ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಒಬ್ಬನು ಮಾಡಿದ ಅಪರಾಧದಿಂದ ಮರಣ ಎಲ್ಲರನ್ನೂ ಆಡಳಿತ ಮಾಡುತ್ತಂತೆ. ಮತ್ತು ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯ ಬಂದ್ಬಿಡ್ತು ಅಂತ ಹೇಳ್ತಾರೆ. ನೋಡಿ, ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೂ, ಅವನು ಅಪರಾಧ ಮಾಡಲಿ ಬಿಡಲಿ, ಅವನು ಪರಿಶುದ್ಧವಾಗಿರಲಿ, ಉಪವಾಸ ಮಾಡಲಿ, ಪ್ರಾರ್ಥನೆ ಮಾಡ್ಕೊಂಡಿರಲಿ, ಸ್ತೋತ್ರ ಹೇಳ್ಕೊಂಡಿರಲಿ, ಅಥವಾ ಅವನು ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡ್ಕೊಂಡಿರಲಿ, ಅಂತೂ ಸಾಯಲೇಬೇಕು. ಯಾಕೆ? ಅವರೆಲ್ಲರ ಮೂಲ ಪುರುಷ ಆದಾಮನಿಗೆ ದೇವರು ವಿಧಿಸಿದಂತಹ ಶಿಕ್ಷೆ, ಅವನು ಹೊಂದ್ಕೊಂಡಂಥ ತನ್ನ ಸ್ವಯಂ ಕೃತ್ಯಕ್ಕೆ ಆದಂಥ ಶಾಪ. ಅವನು ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು. ನೋಡಿ, ಎಲ್ಲರೂ ಪಾಪಿಗಳಾಗಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಹೇಗೆ ಪಾಪಿಗಳಾದರೂ ಒಬ್ಬನ ಅವಿಧೇಯನಾಗಿ ತನ್ನ ಅವಿಧೇಯ ಸ್ವಭಾವದಿಂದ ಅವನು ಜಡವಾಗಿ, ಅವನೊಂದು ಮೂರ್ಖನಾಗಿ, ಬುದ್ಧಿಹೀನನಾಗಿ, ದೇವರು ಹೇಳಿದಂಥ ವಿಷಯಗಳನ್ನು ಹೆಚ್ಚಾಗಿ ನಂಬೋದಕ್ಕಿಂತ ತನ್ನ ಆಸೆಗೆ ಆಕರ್ಷಣೆಗೊಳಗಾಗಿರೋಂಥ ವಿಷಯಗಳಿಗೆ ಹೆಚ್ಚಿನ ಒಲವನ್ನು ನೀಡಿ ಅವನ ಅವಿಧೇಯನಾಗಿ ಹೋಗಿ ಅದೇ ಜೆನೆಟಿಕ್ ಇನ್ಫಾರ್ಮೇಷನ್, ಅದೇ ವಂಶವಾಹಿನಿಗಳಲ್ಲಿ ನಮ್ಮೆಲ್ಲರಲ್ಲೂ ಇರೋ ಕಾರಣ, ಅವನ ರಕ್ತ ಮಾಂಸಗಳೇ ನಮಗೂ ಇರೋ ಕಾರಣ, ಅವನ ಎಲ್ಲ ಒಂದು ಅವಿಧೇಯ ಸ್ವಭಾವಗಳು ನಮ್ಮೆಲ್ಲರಲ್ಲೂ ಬೈ ಬರ್ತಿಂದಲೇ ಬಂದುಬಿಟ್ಟಿದ್ದಾವೆ, ಗರ್ಭದಿಂದಲೇ ಬಂದುಬಿಟ್ಟಿದ್ದಾವೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಾನು ಗರ್ಭಪಾಪಿ, ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಾಗಲೇ ನಾನು ಗರ್ಭಪಾಪಿ ಅಂತ ಹೇಳ್ತಾನೆ. ಆದರೆ ಈಗ ನೋಡಿ, ಈ ಒಬ್ಬ ಮನುಷ್ಯನಿಂದಲೇ ಇದೆಲ್ಲವೂ ಸಂಭವಿಸಿದ್ದು. ಆದರೆ ಇನ್ನೊಬ್ಬ ಮನುಷ್ಯನದು ಕೂಡ ಎಲ್ಲ ವಚನಗಳಲ್ಲಿ ನೆಕ್ಸ್ಟ್ ಭಾಗ ಇರುತ್ತೆ. ಏನು? ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಎಲ್ಲರಿಗೂ ನೀತಿ ಸಿಕ್ಕತೆ ಅಂತ ಹೇಳ್ತಾರೆ. ಅನ್ಕಂಡೀಷನಲ್ ನೀತಿ ಇದು. ನೀನು ನಂಬಿದ್ರೆ, ನೀನು ಚರ್ಚಿಗೆ ಬಂದರೆ, ನೀನು ಪ್ರಾರ್ಥನೆ ಮಾಡಿದ್ರೆ, ನೀನು ದೀಕ್ಷಾಸನ ಮಾಡಿಕೊಂಡ್ರೆ, ನೀನು ಅದು ಮಾಡಿದ್ರೆ, ಇದು ಮಾಡಿದ್ರೆ, ಕಾಣಿಕೆ ಕೊಟ್ಟರೆ, ದಶಮಾಂಶ ಕೊಟ್ಟರೆ, ಮೆಂಬರ್ಶಿಪ್ ಇಟ್ಕೊಂಡ್ರೆ, ಏನು ಕತೆಗಳಿಲ್ಲ. ನೀನು ಯೇಸು ಕ್ರಿಸ್ತರನ್ನು ನಂಬಿದ್ರೆ ಅದಕ್ಕೆ ಬೇರೆ ಇದೆ, ನಂಬದೇ ಇದ್ರೂ ಪುನಃ ನಿನಗೆ ಒಂದು ಅವಕಾಶ ಇದೆ, ಏರ್ಪಾಟಿದೆ. ಹೇಗೆ ನೋಡಿ ಹೇಳ್ತಾರೆ ನೆಕ್ಸ್ಟ್. ಕೃಪಾದಾನವು ಅನೇಕರ ಅಪರಾಧಗಳ ಕಾರಣದಿಂದ ಈ ಉಂಟಾಗಿರೋ ಕೃಪಾದಾನ ಏನಾಗುತ್ತೆ ಅಂದರೆ, ನೋಡಿ, ಒಬ್ಬನಿಂದ ದುಷ್ಫಲ ಬಂದು ಅದು ಅನೇಕರಿಗೆ ಆಗ್ಬಿಡ್ತು ಅಂತಂದರೆ, ಆ ಅನೇಕರಿಗಂತ ಸಿಕ್ಕಿರೋ ಕೃಪಾದಾನ ಅದೆಷ್ಟು ಮಲ್ಟಿಪ್ಲೈ ಆಗ್ಬೋದು. ಉದಾಹರಣೆಗೆ, ಒಬ್ಬನ ಮಾಡಿದ ಪಾಪದ ಫಲ 1 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳೋಣ. ಒಬ್ಬನ ಪಾಪದ ಫಲ 1 ಕೋಟಿ, ಅದು ಎಲ್ರಿಗೂ ಆಗ್ಬಿಡ್ತು. ಹಂಗಾರೆ ಈಗ 1,000 ಜನ ಇದ್ದಾರೆ, 1000 ಜನಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಗ್ರೇಸ್ನ ಕೊಟ್ಬಿಟ್ರು ದೇವರು ಅಂತಂದರೆ, ಆ ಗ್ರೇಸ್ ಎಷ್ಟು ಮಲ್ಟಿಪ್ಲೈ ಆಗ್ತದೆ? ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅದು ಎಷ್ಟು ಜನ ಪಾಪಿಗಳಿದ್ದಾರೆ ಅಷ್ಟು ಜನ ಪಾಪಿಗಳನ್ನು ಅದು ಕನಿಕರಿಸ್ಬಿಡುತ್ತೆ, ರಕ್ಷಿಸ್ಬಿಡುತ್ತೆ. ಹೇಗೆ ಬಂತು ಆ ಒಂದು ಗ್ರೇಸು, ಆ ಕೃಪೆ ಹೇಗೆ ಬಂತು ಅಂತಂದರೆ, ಅವ್ರು ಹೇಳ್ತಾರೆ ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನೆಂಬ ಒಬ್ಬ ಪುರುಷನು ಏನು ಮಾಡಿದ್ರು ಯೇಸು ಕ್ರಿಸ್ತರ ಅಂಥದ್ದು ಅಂತಂದರೆ, ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರನ್ಬಂತ ನಿರ್ಣಯ ಕೊಡೋ ಥರ ಮಾಡಿಬಿಟ್ರು. ಏನು ಸತ್ಕಾರ್ಯ?
ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ 24 ಗಂಟೆ ನೋವು ಅನುಭವಿಸಿ ಸತ್ತೋಗಿದ್ದಾನೆ, ಅದೊಂದೇ ಸತ್ಕಾರ್ಯನ? ಅದಕ್ಕೆ ಅಷ್ಟೊಂದು ಬೆಲೆ ಇದೆಯಾ ಅಂತ ನೋಡಿದ್ರೆ ಸ್ನೇಹಿತರೆ, ಯೇಸು ಕ್ರಿಸ್ತರು ಜೀವಿಸಿದ 33.5 ವರ್ಷಗಳು, ಒಂದು ದಿನವಾದರೂ, ಒಂದು ಗಳಿಗೆಯಾದರೂ, ಒಂದು ಕ್ಷಣವಾದರೂ ತಾನು ಪಾಪ ಮಾಡಿದ್ದೀನಿ ಅಂತ ಅನ್ನಿಸ್ಕೊಳ್ಳೇ ಇಲ್ಲ ಆತನ ಮನಸ್ಸಾಕ್ಷಿ. ಯಾಕಂದರೆ ಆತನು ಮಾಡಲಿಲ್ಲ. ಅಷ್ಟು ಪರಿಶುದ್ಧವಾಗಿ 365 ದಿನ ಒಂದೊಂದು ವರ್ಷ. ಸೊ 365 ದಿನವೂ ಪರಿಶುದ್ಧರಾಗೇ ಇರಬೇಕು. ಆ 365ರಲ್ಲಿ 12 ತಿಂಗಳುಗಳು, ಅಥವಾ ತಿಂಗಳಲ್ಲಿ 30 ದಿನಗಳು, ಅಥವಾ ವಾರಕ್ಕೆ 7 ದಿನಗಳು, ಅಥವಾ ಪ್ರತಿದಿನದ 24 ಗಂಟೆ. ಒಂದು ಗಂಟೆಯಲ್ಲಿ 60 ನಿಮಿಷಗಳಿಗೆ ನಾವು 60 ರೀತಿ ಚಂಚಲವಾಗಿ ಆಡ್ತೀವಿ ಹುಚ್ಚರ. ಒಂದು ಗಂಟೆಯಲ್ಲಿರೋ 60 ನಿಮಿಷಗಳಿಗೆ ನಾವು 60 ವ್ಯಕ್ತಿತ್ವಗಳು ಬಂದ್ಬಿಟ್ಟು ಹೋಗ್ತಾರೆ ಅಪರಿಚಿತರು ನಮ್ಮಲ್ಲಿ. ಹಂಗಾದರೆ ಯೇಸು ಕ್ರಿಸ್ತರು 33.5 ವರ್ಷಗಳು, ಒಂದು ದಿನ, ಒಂದು ಕ್ಷಣ, ಒಂದು ಗಳಿಗೆ ಅಪರಾಧಿ ಅಲ್ಲದೆ, ತಪ್ಪು ಮಾಡದೆ, ತಪ್ಪಿ ಹೋಗದೆ, ಅವಿಧೇಯನಾಗದೆ ಇದ್ದಂತಹ ಆ ಎಲ್ಲ ದಿನ, ಎಲ್ಲ ಕ್ಷಣಗಳು ಕೂಡ ದೇವರ ಮುಂದೆ ಅದೊಂದು ಯಜ್ಞವಾಗಿತ್ತು. ಅದೊಂದು ಯಜ್ಞ, ಬಲಿ, ಹೋಮ, ನೈವೇದ್ಯ, ಅರ್ಪಣೆಗಳಾಗಿತ್ತು ಅವು. ಅದು ವಿಧೇಯತೆ ಅಂತ ನೋಡ್ತೀವಿ. ನೋಡಿ, ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗ್ಬಿಟ್ರು. ದೇವರು ಅಷ್ಟೊಂದು ವಿಧೇಯತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮನುಷ್ಯನಿಂದ. ಮನುಷ್ಯನಿಂದ ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪ ಅಂದರೆ, ಈ ಹಣ್ಣನ್ನು ತಿನ್ಬೇಡ ಕಣ ಅಷ್ಟೇ. ಅದು ಯೇಸು ಕ್ರಿಸ್ತರು ಬಂದು ತೋರಿಸಿರೋ ವಿಧೇಯತೆ ಏನಾಗ್ಬಿಡ್ತು ಅಂದರೆ, ದೇವ್ರಿಗೆ ಈತನು ಪ್ರಿಯನಾಗಿರುವ ನನ್ನ ಮಗ, ನಾನು ಮೆಚ್ಚಿಬಿಟ್ಟಿದ್ದೀನಪ್ಪ, ಈತನ ಮಾತು ಕೇಳ್ರಯ್ಯ ಅಂತ ಅಂದ್ಬಿಡ್ತಾರೆ. ಈತನ ಮಾತು ಕೇಳ್ರಯ್ಯ ಸಾಕು, ನಿಮ್ಗೆ ಎಲ್ರಿಗೂ ರಕ್ಷಣೆ ಆಗ್ಬಿಡ್ತದೆ ಅಂದ್ಬಿಡ್ತಾರೆ. ಹಾಗಂದರೆ ಅಷ್ಟೊಂದು ನೀತಿ ಸೂತ್ರಗಳನ್ನು ನಮಗೆ ಯೇಸು ಕ್ರಿಸ್ತರು ಸರಳವಾಗಿ, ಬಹಳ ಸುಲಭವಾಗಿ ನಮಗೆ ತೋರಿಸ್ಕೊಟ್ಬಿಟ್ರು. ಅದೇನಪ್ಪ ಅಂದರೆ, ನಂಬಿ ಬನ್ನಿರಿ, ಅದಕ್ಕೆ ನಿಮಗೆ ಬೇರೆ ಇದೆ. ಈಗ ನಂಬದೆ ಹೋದರೆ ಈ ಹಟ್ಟಿಗೆ ಸೇರದೇ ಇರೋ ಕುರಿಗಳು ಇನ್ನೂ ಕೆಲವಿದ್ದಾವೆ, ಅದನ್ನು ತರ್ತೀನಿ ಅಂತಾರೆ. ಯೋಹಾನ ಸುವಾರ್ತೆ 10:17 ಯೇಸು ಕ್ರಿಸ್ತರು ಹೇಳ್ತಾರೆ, ಈ ಹಟ್ಟಿಗೆ ಸೇರದೇ ಇರೋ ಕುರಿಗಳು ಬೇರೆ ಇದ್ದಾವಪ್ಪ. ಅಂದರೆ ಈ ಸುವಾರ್ತೆ ಯುಗದಲ್ಲಿ ಸ್ವಾಮಿಯನ್ನು ನಂಬಿ ಈ ಕುರುಬನ ಬಳಿಗೆ ಬರದೇ ಇರೋಂಥ ಕುರಿಗಳಿಂದ ಬೇರೆ ಕುರಿಗಳಿದ್ದಾವೆ ಲೋಕದಲ್ಲಿ, ತಪ್ಪೋಗಿರೋಂಥವು. ಆದಾಮನ ಕುಟುಂಬ ಇದೆ, ಇಡೀ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಯೇಸು ಕ್ರಿಸ್ತರು. ಹಾಗಾಗಿ ಯೇಸು ಕ್ರಿಸ್ತರು ಆದಾಮೆಂಬ ಒಬ್ಬ ತಪ್ಪಿ ಹೋದ ಕುರಿಗೋಸ್ಕರವಾಗಿ ಬಂದಿರೋಂತಹ ಮತ್ತೊಂದು ರಕ್ಷಣೆಯನ್ನು ಉಂಟು ಮಾಡೋಂಥ ಒಬ್ಬ ಕುರುಬನಾಗಿದ್ದಾರೆ. ಪಶ್ಚಾತ್ತಾಪದ ಅಗತ್ಯವಿಲ್ಲದ 99 ಕುರಿಗಳು ನಾವು ಬರೀ ದೇವದೂತರಿಗೆ ಬಿಟ್ಟುಬಿಡಬೇಕಾಗುತ್ತೆ. ಅದು ಯಾರೂ ಇಲ್ಲ ರೀ, ನಾವ್ಯಾರೋ ಪಾಪಿಗಳಿಲ್ಲ ಅಂತ ಹೇಳಿಬಿಟ್ರೆ ದೇವರನ್ನ ಸುಳ್ಳುಗಾರನಾಗಿ ಮಾಡಿಬಿಡ್ತೀವಿ. ಅದಕ್ಕೆ ಮತ್ತಾಯ 18:10 ಹೇಳಿರೋಂಥದ್ದನ್ನು ಸ್ಪಷ್ಟವಾಗಿ ಗಮನಿಸ್ಬೋದು ನಾವು. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು ನೋಡ್ರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆ ಮುಖವನ್ನು ಯಾವಾಗಲೂ ನೋಡ್ತಾ ಇದ್ದಾರೆ. ಎಲ್ಲ ಮನುಷ್ಯರುಗಳಿಗೂ ಒಂದೊಂದು ದೂತರುಗಳನ್ನು ದೇವರು ಅವರ ಲೆಕ್ಕ ವರದಿಯನ್ನು ಒಪ್ಪಿಸುವುದಕ್ಕೂ, ಅವರನ್ನು ಜಾಗೃತಿ ವಹಿಸೋದಕ್ಕೂ, ಮಾರ್ಗದರ್ಶನ ಮಾಡಲಿಕ್ಕೂ ದೇವರು ಇಟ್ಟಿದ್ದಾರೆ. ಆ ದೂತರುಗಳು ದೇವರ ಮುಂದೆ ನಿರಂತರವಾಗಿದ್ದಾರೆ. ಅವರು ಪಾಪ ಮಾಡಲಿಲ್ಲ. ಆದರೆ ಅವರ ಲೆಕ್ಕಾಚಾರದಲ್ಲಿರೋಂತಹ, ಅವರ ಉಸ್ತುವಾರಿಕೆಯಲ್ಲಿರೋಂಥ ನಾವು ನಿರಂತರವಾಗಿ ತಪ್ಪುಗಳಲ್ಲಿ, ಪಾಪಗಳಲ್ಲಿ ಕಳೆದೋಗಿದ್ದೀವಿ. ನಮ್ಮನ್ನು ಹುಡುಕಿ ತರಬೇಕಂದ್ರೆ ಯಾವ ದೂತರುಗಳ ಕೈಯಿಂದನೂ ಸಾಧ್ಯ ಇಲ್ಲ. ಎಷ್ಟು ಗಾರ್ಡಿಯನ್ ಏಂಜಲ್ಸ್ ಇದ್ದರು, ಎಷ್ಟೇ ಮಾರ್ಗದರ್ಶಕರಿದ್ದರು, ಕುರುಬರಿದ್ದರು, ಇನ್ಕ್ಲೂಡಿಂಗ್ ಪಾಸ್ಟರ್ಸ್ಗಳಿದ್ದರು, ಸುವಾರ್ತಿಕರಿದ್ದರು, ಯಾರೂ ತರಲಿಕ್ಕೆ ಸಾಧ್ಯ ಆಗದೆ ಇರೋಂಥದ್ದು ಬಲಿ ಯೇಸು ಕ್ರಿಸ್ತರು ಒಬ್ಬರು ಮಾತ್ರ ಸಾಧ್ಯ. ಹಾಗಾಗಿ ಶಾಸ್ತ್ರ ವಚನದಲ್ಲಿನ ಕೆಲವು ಪಾತ್ರಗಳು ತಮ್ಮ ಸಮಕಾಲೀನರಿಗೆ ಹೋಲಿಸಿದರೆ ದೋಷರಹಿತವೆಂದು ವರ್ಣಿಸಲ್ಪಟ್ಟಿವೆ ಅಂತ ನೋಡ್ತೀವಿ. ಉದಾಹರಣೆಗೆ, ನೀತಿವಂತರಂತ ಬೇರೆ ಯಾರೋ ಇದ್ದಾರೆ ಅಂತ ನೀವು ಶಾಸ್ತ್ರದಲ್ಲಿ ಕೆಲವ್ರನ್ನೇ ತೋರಿಸ್ಬಿಡ್ತೀರಾ. ಉದಾಹರಣೆಗೆ ಅನೋಕನ್ನು ನೋಡ್ರಿ ಅಂತ ಹೇಳ್ಬಿಡ್ತೀರ. ಏನಪ್ಪ ಅನೋಕನು ಹೇಗಪ್ಪ ನೀತಿವಂತ ಅಂದರೆ, ತನ್ನ ಕಾಲದವರಲ್ಲಿ ತಪ್ಪಿಲ್ಲದೆ ನಡ್ಕೊಂಡಂಥ ಒಬ್ಬ ನೀತಿವಂತ ಅಷ್ಟೇ ಅಂತಂದು ನಾವೇನೋ ಅವರನ್ನು ಕಡಿಮೆ ಮಾಡಿ ನೋಡ್ಬೇಕನ್ನೋ ಅರ್ಥ ಅಲ್ರಿ. ಆದರೆ ಯೇಸು ಕ್ರಿಸ್ತರಿಗೆ ಸಮಾನವಾದ ನೀತಿವಂತರ ಅಂದರೆ ಇಲ್ಲ, ಯೇಸು ಕ್ರಿಸ್ತರಷ್ಟು ಪವಿತ್ರನ ಅಂದರೆ ಇಲ್ಲ. ಆ ಪಾಯಿಂಟನ್ನು ಹೇಳ್ತಾ ಇರೋಂಥದ್ದು. ಅದೇ ಥರ ನೋಹನು ನೀತಿವಂತನು ಅಂದರೆ ಹೇಗೆ, ತನ್ನ ಕಾಲದವರಲ್ಲಿ ತಪ್ಪಿಲ್ಲ, ತನ್ನ ಸಮಕಾಲೀನದವ್ರು ಏನು ತಪ್ಪು ಮಾಡ್ತಿದ್ರು ಅದನ್ನು ಮಾಡ್ತಿಲ್ಲ ಅಷ್ಟೇ. ಹಾಗಂತ ಇಷ್ಟು ವರ್ಷ ಬದುಕಿದ್ರೆ ತಪ್ಪೇ ಮಾಡ್ತಿರ್ಲಿಲ್ಲ ಅಂತಲ್ಲ, ಖಂಡಿತ ಮಾಡಿರ್ತಿದ್ದ. ಆದರೆ ಅದೇ ಯೇಸು ಕ್ರಿಸ್ತರನ್ನ ಬಿಟ್ಬಿಟ್ರೆ ನೀವಿನ್ನೂ 10 ಕೋಟಿ ವರ್ಷನೋ 1000 ಕೋಟಿ ವರ್ಷನೋ ಕೊಟ್ಬಿಟ್ರು, ಬಿಲಿಯನ್ ಕೋಟಿ ವರ್ಷ ಕೊಟ್ಟರು ಅವರು ಮಾಡಲ್ಲ. ಯಾಕಂದರೆ ಅವರಲ್ಲಿ ಆ ತಪ್ಪು ಮಾಡುವಂತಹ ಸ್ವಭಾವವೇ ಆತನಲ್ಲಿ ಇಲ್ಲ. ಇಲ್ಲಿದ್ದರೆ 33.5 ವರ್ಷಗಳಲ್ಲಿ ಯಾವತ್ತೂ ಒಂದು ದಿನ, ಒಂದು ಕ್ಷಣದಲ್ಲಿ ಬಂದು ಹೋಗಿರ್ಬೋದಿತ್ತು. ಆದರೆ ಬಂದೇ ಇಲ್ಲ. ಅದಕ್ಕೆ ತಂದೆಯಾದ ದೇವರು ಅವ್ರಿಗೆ ಸರ್ಟಿಫೈ ಮಾಡಿದ್ರು, ಈತನು ಪ್ರಿಯನಾಗಿರುವ ನನ್ನ ಮಗ, ಈತನು ಧರ್ಮಾತ್ಮನಾದ ನನ್ನ ಸೇವಕ ಅಂತ ಹೇಳ್ತಾರೆ. ನಿನ್ನ ರಾಜದಂಡವು, ನ್ಯಾಯದಂಡವೇ ನಿನ್ನ ರಾಜದಂಡ ಅಂತ ಹೇಳ್ತಾರೆ. ಅಷ್ಟೊಂದು ಏನ್ರಿ ಯೇಸು ಕ್ರಿಸ್ತರನ್ನ
ಆತನ ನೀತಿ ನ್ಯಾಯಗಳನ್ನು, ಆತನ ಸರ್ವ ಸುಗುಣಗಳನ್ನು ಅಧಿಕಾರವಾಗಿಟ್ಟು ಆತನನ್ನು ರಾಜನನ್ನಾಗಿ ನೇಮಿಸಿಬಿಡ್ತಾರೆ ದೇವರು. ಆದರೆ ನಮ್ಮ ಬೇರೆ ಯಾರನ್ನು ಮನುಷ್ಯರುಗಳನ್ನು ಆ ಮಟ್ಟಕ್ಕೆ ಉನ್ನತಿಗೊಳಿಸಿರೋಂಥದ್ದು ಇಲ್ಲವೇ ಇಲ್ಲ. ಯಾಕಂದರೆ ದಾವೀದನಿರ್ಬೋದು ನೋಡಿ, ದಾವೀದನ ವಿಷಯ 1:15-4 ಏನಂತಾರಂದರೆ, ಹಿತ್ತಿಯನಾದ ಊರಿಯನ ವಿಷಯದ ಹೊರತಾಗಿ ಬೇರೆ ಯಾವ ವಿಷಯದಲ್ಲೂ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ಭಕ್ತನಾಗಿದ್ದ. ಬಟ್ ಹಿತ್ತಿಯನ ವಿಷಯದಲ್ಲಿ ಮೀರ್ಬಿಟ್ಟಿದ್ದಾನಲ್ವ, ಅದು ಮಹಾಪಾತಕವನ್ನು ಮಾಡಿದ್ದಾನಲ್ವ. ಆ ಬತ್ಷೆಬೆಯನ್ನು, ಆತನ ಪತ್ನಿಯನ್ನು ಇಷ್ಟಪಟ್ಟಿದ್ದು ಒಂದು ಕಾರಣದಿಂದ ಇಲ್ಲಿ ಏನು ಮಾಡಿದ್ದಾನೆ, ಕೊಲೆಯನ್ನು ನಡೆಸ್ಬಿಡುವಾಗ, ಅದು ಭಾಳ ದೊಡ್ಡ ಪ್ಲ್ಯಾನ್ ಮಾಡಿಬಿಡುವಾಗ ಅದೇನಾಯ್ತಂದರೆ ತಪ್ಪಾಯಿತು. ಹಂಗಂತ ದೇವರು ತಳ್ಳಾಕ್ಬಿಟ್ರು ಅಂದರೆ ಖಂಡಿತ ಇಲ್ಲವೇ ಇಲ್ಲ. ಆತನನ್ನು ಎಷ್ಟು ಪ್ರೀತಿಸ್ಬಿಟ್ರು ಅಂತಂದರೆ ಅಂಥವನ ಮೇಲೆ ಆಮೇಲೆ ಹೇಳ್ತಾರೆ, ಇವನು ನನ್ನ ಹೃದಯಕ್ಕೆ ಇಷ್ಟನಾಗಿರೋ ಮನುಷ್ಯ ಅಂತ ಅಂದ್ಬಿಡ್ತಾರೆ. ಕಾರಣ ಏನಂತಂದರೆ, ಆ ಒಂದು ಸನ್ನಿವೇಶದಲ್ಲಿ ಆ ರೀತಿ ಎಡವಿದ್ರು ಕೂಡ ಮಿಕ್ಕಿರೋ ತನ್ನ ಜೀವಮಾನದಲ್ಲಿ ನೋಡುವಾಗ ಆ ಯೆಹೋವನ ಸ್ತೋತ್ರವು ಯಾವಾಗಲೂ ನನ್ನ ನಾಲಿಗೆಯ ಮೇಲೆ ಇತ್ತು ಅಂತಾರೆ. ಆಗ ಜೀವನದಲ್ಲಿ 1 ಸಾರಿನೋ 2 ಸಾರಿನೋ ಎಡುವ ಅಂಥದ್ದನ್ನು ನಮಗೆ ಪ್ರವಾದಿಗಳು ಕೆಲವರು ಹೇಳ್ತಾರೆ, ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಅವನು ಎದ್ದೇಳ್ತಾನೆ ಅಂತ ಹೇಳ್ತಾರೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯದಲ್ಲಿ ನೀತಿವಂತನು 7 ಸಾರಿ ಬಿದ್ದರೂ ಎದ್ದೇಳ್ತಾನೆ ಅಂತಂತಾರೆ. ಸೊ ಹಾಗಾಗಿ ಇವರುಗಳೆಲ್ಲ ನೀತಿವಂತರುಗಳಂತ ಅನಿಸ್ಕೊಂಡಿರೋದು ಹೇಗೆಂದರೆ, ಎದ್ದು ಬಿದ್ದು ನೀತಿವಂತರುಗಳು ಇವರೆಲ್ಲ. ಆದರೆ 1 ಸಾರಿ ಕೂಡ ತಪ್ಪಿನಲ್ಲಿ ಬೀಳದೆ ಪರಲೋಕದ ದೂತರುಗಳು ಕೂಡ ಬಿದ್ದಿದ್ದಾರೆ. ಬಟ್ ಅವ್ರುಗಳಿಗೂ ಬೀಳದೆ ಏನ್ರಿ, ದೂತರುಗಳಿಗೆ ಪ್ರಚೋದನೆಗೂ ಬೀಳದೆ, ಯಾವುದೇ ರೀತಿಯಲ್ಲಿ ತಪ್ಪು ಮಾಡದೆ ನೀತಿವಂತನ ಕಾಪಾಡಿಕೊಂಡಂಥ ಯೇಸು ಕ್ರಿಸ್ತರು ಒಬ್ಬರು ಮಾತ್ರ ಎಲ್ಲರಿಗೂ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅದಕ್ಕೆ ಆತನು ಮನುಷ್ಯನಾಗಿ ಬಂದಿದ್ದು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಯಾವ ಪ್ರಕಾರ ಆದಾಮನ ಸಂಬಂಧ ಎಲ್ಲರೂ ಸಾಯುವವರಾದರು ಅಂತ ಬರ್ತದೆ. ಅದೆಲ್ಲ ವಚನಗಳಲ್ಲಿ ನೀವು ನೋಡ್ತೀರ ಅಂದರೆ 1 ಕೊರಿಂಥ 15ನೇ ಅಧ್ಯಾಯ 21, 22 ಮತ್ತು 45ನೇ ವಚನಗಳನ್ನು ನೋಡ್ತೀವಿ. ನೋಡಿ, ಮೊದಲು 21ರಲ್ಲಿ ನಾವು ನೋಡ್ತೀವಿ, ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಅದು ಹೇಗಾಗ್ತದೆ ಅಂದರೆ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡಿ, ಇಲ್ಲಿ ಈ ಒಬ್ಬ ಮನುಷ್ಯನ ಮೂಲಕ ಮರಣ ಉಂಟಾದಾಗ ಯಾರನ್ನೂ ಆಪ್ಷನ್ ಕೇಳಲಿಲ್ಲ, ಏನಪ್ಪ ಒಬ್ಬ ಮನುಷ್ಯನ ನಿಮಿತ್ತ ನಿಮ್ಮನ್ನೆಲ್ಲ ಸಾಯಿಸ್ಬೋದೇನ್ರೋ ಅಂತ ದೇವ್ರಿಗೆ ಕೇಳಲಿಲ್ಲ. ನಿಮ್ಮ ತಂದೆ ತಪ್ಪು ಮಾಡಿದ್ದಾನೆ, ನೀವೆಲ್ಲ ಸಾಯಿರಪ್ಪ ಅಷ್ಟೇ. ಅವರು ನೀವು ಹೇಳಿ ಕೇಳಿ ಆಪ್ಷನ್ಸು ಏನೂ ಇಲ್ಲ ನಿಮಗೆ. ಅದೇ ಥರ ಒಬ್ಬ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯಬೇಕು. ಮತ್ತು ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗಲೇಬೇಕು. ಆವಾಗ ಸಮಾಧಿಯಲ್ಲಿ ಹೋಗಿ ಏನಪ್ಪ ನೀನು ನಂಬ್ತೀಯಾ, ನೀನು ಚರ್ಚಕ್ಕೆ ಬರ್ತೀಯಾ, ನೀನು ಏನಾನ ಮಾಡ್ತೀಯಾ, ಎಬ್ಸ್ಲಾ ನಿನ್ನನ್ನು, ಇಲ್ಲ. ಓಕೆ, ಈಗ ಬದುಕಿರುವಾಗಲೂ ಕೂಡ ಏನಪ್ಪ ನೀನು ಆಪ್ಷನಲ್ ಆಗಿ ಬರ್ತೀಯೇನೋ, ನೀನು ನೋಡು ಯೇಸು ಕ್ರಿಸ್ತರ ಸಂಬಂಧದಿಂದ ಮಾತ್ರ ಬರ್ತೀಯ, ಇಲ್ಲ ನೀನು ಬದುಕು ಬರಲ್ಲ. ಹಂಗಿದ್ರೆ ಆದಾಮನಿಂದ ಇಟ್ಕೊಂಡು ಕೊನೆಯ ಮನುಷ್ಯನ ತನಕ ಎಲ್ರಿಗೂ ನಿಲ್ಲಿಸಿ ಒಂದು ಲೈನಲ್ಲಿ ನಿಲ್ಲಿಸಿ ಯೇಸು ಕ್ರಿಸ್ತನ ತೋರಿಸ್ಬಿಟ್ಟು ಹೇಳ್ಬೇಕಾಗತ್ತೆ. ಹಂಗೆ ಮಾಡಲಿಲ್ಲ. ಆದಾಮನ್ ಯಾವ ಥರ ಮೊದಲನೇ ಮನುಷ್ಯನಾಗಿ ಹುಟ್ಟಿಸಿ ಅವ್ರ ನಂತರ ಬಂದವರು ಎಲ್ರಿಗೂ ನಾಶ ಬಂತು, ಅದೇ ಥರ ಯೇಸು ಕ್ರಿಸ್ತರನ್ನು ಮೊದಲು ಉನ್ನತಿಗೆ ಏರಿಸಿ ಆತನನ್ನು ರಾಜನ ಸ್ಥಾನದಲ್ಲಿಟ್ಟು ಆ ನಂತರ ಇಡೀ ಭೂಲೋಕದ ಜನಗಳಿಗೆ ತೋರಿಸಿ ಹೇಳಬೇಕಾಗುತ್ತೆ, ಈತನ ನಂಬಿದ್ರೆ ಈತನ ಸಂಬಂಧದಿಂದ ನೀವೆಲ್ಲರೂ ಜೀವಿತರಾಗ್ತೀರಾ. ಅದು ಖಂಡಿತ ನಡೆಯುತ್ತೆ. ನೋಡಿ, ಹೇಳ್ತಾರೆ, 1ನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು, ಅವನಿಗೆ ಬದುಕಿಸುವ ಶಕ್ತಿ ಇರಲಿಲ್ಲ. ಆದರೆ ಕಡೆ ಆದಾಮನು ಬದುಕಿಸುವ ಆತ್ಮನು ಅಂತ ಗೊತ್ತೀವಿ. ಯಾಕಂದರೆ ಈತನಿಗೆ ತಾನೂ ಬದುಕುವ ಶಕ್ತಿ ಇದೆ ಮತ್ತು ಇತರರನ್ನು ಬದುಕಿಸುವ ಶಕ್ತಿ ಕೂಡ ಇದೆ ಈತನಿಗೆ. ನಾವು ಅಪೊಸ್ತಲ 2:24 ನಾವು ಓದೋ ಪ್ರಕಾರವಾಗಿ ಮರಣ ವೇದನೆಗಳು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಅಂತ ಓದ್ತೀವಿ. ರಕ್ಷಕರಾದ ಯೇಸು ಕ್ರಿಸ್ತರು ಪಾಪವನ್ನೇ ಮಾಡದೇ ಇರೋ ಕಾರಣ ಮರಣದ ಕೊಂಡಿ ಪಾಪ. ಒಬ್ಬನಿಗೆ ಮರಣ ಬರಬೇಕು, ಆ ಮರಣ ಅವನನ್ನು ಹಿಡ್ಕೊಂಡಿರ್ಬೇಕಂದ್ರೆ ಮರಣದ ಕೊಂಡಿ ಪಾಪ. ಆ ಪಾಪವೆಂಬ ಕೊಂಡಿ ಯೇಸು ಕ್ರಿಸ್ತರಿಗೆ ಹಾಕಲೇ ಇಲ್ಲ ಅಂತಂದುಬಿಟ್ರೆ ಆತನನ್ನು ಹಿಡಿದಿಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮರಣ ವೇದನೆಗಳು ಆತನನ್ನು ಹಿಡಿದಿಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಆತನು ತಾನೂ ಎದ್ದು ಬರುವಂಥವನು ಮತ್ತು ಇತರರನ್ನು ಬದುಕಿಸುವ ಆತ್ಮನು ಆತನ ಮರಣ ಹಿಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅಂತಹ ಒಂದು ಶಕ್ತನಾಗಿರುವಂತಹ ಪರಾಕ್ರಮಿಯಾದ ದೇವರಾಗಿರೋಂಥ ಯೇಸು ಕ್ರಿಸ್ತರು ಆತನ ಎಲ್ಲ ಮನುಷ್ಯರುಗಳನ್ನು ಎಬ್ಬರಿಸ್ತಾರೆ. ಎಲ್ರಿಗೂ ಒಂದು ಪುನಃ ಅವಕಾಶವನ್ನು ಕೊಡಲೇಬೇಕಾಗ್ತದೆ. ಪ್ರೀತಿಯ ಸ್ನೇಹಿತರೆ, ನೀವು ಯೋಚನೆ ಮಾಡಿ. ಇಲ್ಲಾಂದರೆ ಉದಾಹರಣೆಗೆ ನಿಮ್ಮ ಪುರಾತನ ಪಿತೃಗಳನ್ನೇ ತಗೊಳ್ರಿ. ನೀವು ಕನ್ವರ್ಟ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಕನ್ವರ್ಟ್ ಆಗದೆ ಇರೋರು ಅಥವಾ ನಿಮ್ಮ ತಂದೆ ಕಾಲದಲ್ಲೋ ನಿಮ್ಮ ತಾತನ ಕಾಲದಲ್ಲೋ ಕನ್ವರ್ಟ್ ಆಗಿರ್ತೀರ. ಮ್ಯಾಕ್ಸಿಮಮ್ 200 ಇಯರ್ಸು 250 ಇಯರ್ಸ್ ಹಿಂದೆ. ಅದಕ್ಕಿಂತ ಹಿಂದೆ ಇರೋರು ಯಾರೂ ಇಲ್ಲ. ಮತ್ತು ಅವ್ರಿಗೆಲ್ಲರ ಗತಿ ಏನು ಅವರೆಲ್ಲರನ್ನೂ ಹಾಕಿ ನಾಶ ಮಾಡಿಬಿಟ್ಟು ನರಕದಲ್ಲಿ ಹಾಕಿ ಫ್ರೈ ಮಾಡ್ತಾ ಇರಬೇಕಾ ಕೋಟಿ ವರ್ಷಗಳು? ಅವರೆಲ್ಲರಿಗೂ ಏನು ಅವಕಾಶ ಬೇಡವಾ? ಯೇಸು ಕ್ರಿಸ್ತರಿಗೆ ಯಾರಪ್ಪ ಅವರು? ಆತನ ವಿಷಯ ಏನು? ಆತನ ಬೋಧನೆಗಳು ಏನು ಮಾಡಿದ್ರು ಅಂತ ಈ 39 ಸಾಮ್ಯಗಳು 39 ಶಾಸ್ತ್ರ ಗ್ರಂಥಗಳನ್ನ ಬಿಚ್ಚಿ ತನ್ನ ಯೋಜನೆ ಹಿಂಗಿತ್ತು, ನೀನು ಯಾಕೆ ಇದನ್ನು ನಂಬಲಿಲ್ಲ
ಅಂತೇಳಿ ಅಂಥ ಅವಕಾಶ ಕೊಡಬಾರ್ದು ಅವರಿಗೆ. ಒಂದು ಮುಕ್ತವಾದ ಅವಕಾಶವನ್ನೇ ಕೊಡದೆ ಅವರಿಗೆ ನ್ಯಾಯ ತೀರ್ಪು ಮಾಡಿಬಿಟ್ರೆ ಎಂಥ ಕುರುಡು ತೀರ್ಪು ಆಗ್ತದೆ ಅದು. ದೇವರು ಅಂತಹ ಒಂದು ಕುರುಡು ಕಠಿಣ ಮೂರ್ಖರಾಗಿರೋಂಥ ತೀರ್ಪು ಮಾಡ್ಲಿಕ್ಕೆ ಸಾಧ್ಯ ಇದೆಯೇನ್ರಿ? ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ನೋಡ್ರಿ. ಈ ಬೋಧನೆಗಳು ಸ್ವಾಮಿ ಹೇಳಿರೋದೇ ಬೇರೆ ರೀತಿಯಲ್ಲಿ. ಅವರು ಕಳೆದೋಗಿರೋಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ನೋವಿದೆ, ಅನುಕಂಪ ಇದೆ. ಅದಕ್ಕೆ ನೋಡಿ ಏನು ಹೇಳ್ತಾರಂತೆ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದವರಿಗೆ ಹೇಳುವನಲ್ಲವೇ. ಅಂದರೆ ಕಳೆದೋಗಿರೋ ಒಂದು ಕುರಿ ಸಿಕ್ಕಿದ್ದು ಸಂತೋಷ ಆತನಿಗೆ ಏನಾಗ್ಬಿಡುತ್ತೆ ಅಂತಂದರೆ ಎಲ್ಲರನ್ನು ಕರೆದು ಹಬ್ಬ ಮಾಡಿಸಿ ಆನಂದ ಪಟ್ಟುಬಿಡ್ತಾನೆ. ನೋಡಿ, ಕುರಿಗಿಲ್ಲ ಇದು ಖುಷಿ. ಕುರಿಯನ್ನು ವಾಪಸ್ಸು ಕರ್ಕೊಂಡು ಬಂದು ಅದನ್ನು ಹುಡುಕಿ ಅದಕ್ಕೆ ಕಾಯ್ತಾ ಇರೋನಿಗೆ ಸಿಕ್ಕಿರೋ ಖುಷಿ ಇದು. ಕುರಿಗೇನು ಅನಿಸ್ತಾ ಇಲ್ಲ, ಅದು ಎಕ್ಸೈಟ್ಮೆಂಟು ಕುರಿದಲ್ಲ, ಎಕ್ಸೈಟ್ಮೆಂಟು ಕುರಿಯನ್ನು ವಾಪಸ್ ತಗೊಂಡು ಬಂದವ್ರದ್ದು. ನೋಡಿ, ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಅಂತ ಹೇಳ್ಕೊಳ್ಳಲ್ಲವೇ ಅಂತಂತಾರೆ. ಒಬ್ಬ ಕನ್ನಿಕೆಗೆ ಆ ಪಾವಲಿ ಎಷ್ಟು ಮುಖ್ಯ ಅನ್ನೋಂಥದ್ದು ನಾನು ಮುಂದಿನ ಒಂದು ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ. ಮುಂದಿನ ಸಮಯ ಅದನ್ನೇ ಮಾಡ್ತೀನಿ, ನಾನು ನಿಮಗೆ ಮಾಡಿ ಹೇಳ್ತೀನಿ. ಅದರಲ್ಲಿ ಏನಕ್ಕೆ ಒಂದು ಪಾವಲಿ, ಒಂದು ಬೆಳ್ಳಿ ನಾಣ್ಯ ಅಷ್ಟೊಂದು ಪ್ರಾಮುಖ್ಯನ, ಅದನ್ನು ಮನೆಯೆಲ್ಲ ಗುಡಿಸಿ ಯಾಕೆ ಕಷ್ಟಪಡಬೇಕು ಅದಕ್ಕೆ? ಅದು ಸಿಗದೇ ಇದ್ದ ಪಕ್ಷದಲ್ಲಾಗುವಂಥ ಹಾನಿ ಏನು? ಆ ಒಂದು ಸೂತ್ರವನ್ನು ಎಲ್ಲಿಂದ ಯೇಸು ಕ್ರಿಸ್ತರು ತಗೊಂಡ್ರು ಶಾಸ್ತ್ರದಲ್ಲಿ, ಇದನ್ನು ನಾನು ಮುಂದಿನ ಸಮಯದಲ್ಲಿ ನಿಮಗೆ ತಿಳಿಸ್ತೇನೆ. ನೋಡಿ, ಅಲ್ಲಿ ಎಷ್ಟು ಸಂತೋಷ ಪಡೋಂಥದ್ದನ್ನು ನೋಡ್ತೀವಿ. ಅದು ಮಾತ್ರವಲ್ಲದೆ ತಪ್ಪಿಯೋದಂಥ ಕುಮಾರನನ್ನು ಕೂಡ ಹೇಳ್ತಾರೆ, ಈ ನಿನ್ನ ತಮ್ಮ ಸತ್ತವನಾಗಿದ್ದನು ಕಣಪ್ಪ, ತಿರುಗಿ ಬದುಕಿ ಬಂದನು, ಕಳೆದು ಹೋಗಿದ್ದನು, ಸಿಕ್ಕಿದನು ಅಂತ ಹೇಳಿ ಹಬ್ಬ ಮಾಡೋಣ, ಖುಷಿ ಪಡೋಣ ಅಂತ ಹೇಳ್ತಾರೆ. ಹಾಗಾದರೆ ಈ 3 ಸಾಮ್ಯಗಳು, ಈ ಲೂಕ 15ನೇ ಅಧ್ಯಾಯದಲ್ಲಿರೋ 3 ಸಾಮ್ಯಗಳು ಕಳೆದು ಹೋಗಿದ್ದು ಸಿಕ್ತು, ಕಳೆದು ಹೋಗಿದ್ದು ಸಿಕ್ತು ಅಂತೇಳಿ ಆನಂದ ಪಡೋ ಅಂಥದ್ದನ್ನು ನೋಡ್ತೀವಿ. ಅದರಲ್ಲಿ ಈ ಪರಿಸರ ಸದ್ದುಕಾಯರ ಪ್ರಶ್ನೆ ಕೇಳ್ದಂಗೆ, ನೀನು ಯಾಕೆ ಪಾಪಿಗಳ ಜೊತೆ ತಿಂತೀಯಾ, ನೀನು ಯಾಕೆ ಉಪವಾಸ ಮಾಡಲ್ಲ, ನೀನು ಯಾಕೆ ಧರ್ಮಾಚರಣೆ ಮಾಡಲ್ಲ, ಸಂಪ್ರದಾಯ ಮಾಡಲ್ಲ, ಅದೆಲ್ಲ ನೀವು ಒಟ್ಟಾಕೊಂಡಿರೋ ಹರಕಲು ಬಟ್ಟೆ, ಹಳದೋಗಿರೋ ತ್ಯಾಪೆಗಳವು. ಆ ತ್ಯಾಪೆಗಳನ್ನೆಲ್ಲ ಕಿತ್ತೆಸೆದು ಎಲ್ಲವನ್ನು ನೂತನ ಮಾಡಿ ನೂತನ ಸೃಷ್ಟಿಗಳನ್ನಾಗಿ ಮಾಡ್ತಾ ಇರೋವಂಥದ್ದು ಸ್ವಾಮಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅಂತ ಹೇಳ್ತಾರೆ. ನೋಡಿ, ಒಬ್ಬ ಜಕಾಯನು ಮರದ ಮೇಲೆ ಕೂತ್ಕೊಂಡಿರ್ತಾನೆ, ಹುಡುಕಿ ಸ್ವಾಮಿಯನ್ನು ನೋಡೋಣ ಅಂದರೆ ಹೈಟ್ ಸಾಲಲ್ಲ, ಅವನು ಭಾಳ ಗಿಡ್ಡ. ಅದಕ್ಕೆ ಮರದ ಮೇಲೆ ಕೂತಿರ್ತಾನೆ. ಯೇಸು ಕ್ರಿಸ್ತರು ಸುಮ್ಮನೆ ಅವ್ರ ಕೆಳಗಡೆ ಕ್ರೌಡು ಒಬ್ಬರ ಮೇಲೊಬ್ಬರು ಮೈ ಮೇಲೆ ಬೀಳ್ತಾ ಇದ್ದಾರೆ, ಆ ಕ್ರೌಡ್ನ ನೋಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ಹಂಗೆ ಹೋಗ್ದಂಗೆ ಏನು ಮಾಡ್ತಾರೆ, ಜಕಾಯನೇ ಇಳಿದು ಬಾ, ನಿನ್ನ ಮನೆಗೆ ಬರಬೇಕು ನಾನು. ಎಷ್ಟು ಆನಂದ ಆಗಿರ್ಬೇಕು ಜಕಾಯನಿಗೆ. ಇಳಿದು ಹೋಗ್ತಾರೆ ಅವ್ರ ಮನೆಗೆ. ಹೋಗಿ ಅವ್ರ ಮನೆಯಲ್ಲಿ ಯೇಸು ಕ್ರಿಸ್ತರು ಊಟ ಮಾಡ್ತಾ ಇರಬೇಕಾದ್ರೆ ಆ ಜಕಾಯನು ಯಾವ ರೀತಿ ಒಂದು ಪಶ್ಚಾತ್ತಾಪ, ಒಂದು ಮಾನಸಾಂತರ ತೋರಿಸ್ತಾನೆ ಅಂತಂದರೆ, ಸ್ವಾಮಿ ನಾನು ಏನೇನು ಅನ್ಯಾಯ ಮಾಡ್ತೀನೋ ಅದರಲ್ಲೆಲ್ಲ ವಾಪಸ್ ಕೊಡ್ತೀನಿ ಸ್ವಾಮಿ, 4ರಷ್ಟು ಕೊಟ್ಬಿಡ್ತೀನಿ ಅಂತಾನೆ. ಆ 4ರಷ್ಟು ಕೂಡ ಈ ಸಾಮ್ಯದಲ್ಲಿ ನಾನು ಮುಂದಕ್ಕೆ ಹೇಳ್ತೀನಿ, ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು. ಆ 4ರಷ್ಟು ಅಂದರೆ ಏನು, ಯಾಕೆ ಹೇಳಿದೆ 4 ಪಟ್ಟು ಅಂತ. ಆವಾಗ ತಾನು ಕೂಡ ಒಂದು ತಪ್ಪಿಯೋದ ಕುರಿ ಇವತ್ತು ವಾಪಸ್ ಬಂತು ಅಂತ ಖುಷಿ ತೋರಿಸ್ತಾನೆ. ಅದಕ್ಕಿಂತ ಹೆಚ್ಚು ಖುಷಿ ಯೇಸು ಕ್ರಿಸ್ತರು ಪಟ್ಟು ಅವ್ರು ಹೇಳ್ತಾರೆ, ಇದರೇ ನಿಜವಾದ ಸಂತೋಷ ಪರಲೋಕದಲ್ಲಿ. ಇವನು ಕೂಡ ಅಬ್ರಹಾಮನ ವಂಶಸ್ಥನೇ, ತಪ್ಪಿ ಹೋಗಿದ್ದ, ಈಗ ವಾಪಸ್ ಬಂದ ಅಂತ ಹೇಳ್ತಾರೆ. ಹಾಗಾದರೆ ಪ್ರೀತಿಯ ಸ್ನೇಹಿತರೆ, ನಾವು ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ, ನಾನೇ ತಪ್ಪಿ ಹೋಗಿದ್ದು ಕುರಿ ಅಂತ ಎಲ್ಲರೂ ಕ್ರೈಸ್ತರೆಲ್ಲರೂ ನಾವು ಹೇಳ್ತೀವಿ. ಯಾವಾಗ ಒಳ್ಳೆ ಪಾಸಿಟಿವ್ ಟೈಮಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ, ಎಲ್ಲ ಕೂಲಾಗಿರುವಾಗ. ಬಟ್ ಅಂತ ರಿವರ್ಸ್ ಆಗಿಬಿಡ್ತೀವಿ. ಏನೋ ಅಕಸ್ಮಾತ್ ಯಾರೋ ಒಬ್ಬರು ಚರ್ಚಿಗೆ ಬಂದಿಲ್ಲ ಅಂದರೆ, ನೋಡಿ ಆ ಕುರಿ ತಪ್ಪಿಸ್ಕೊಂಡು ಹೋಗ್ಬಿಡ್ತು ಅಂತ ಅವನನ್ನು ಕುರಿ ಅಂದ್ಬಿಡ್ತೀವಿ. ನೋಡಿ, ಎಲ್ಲ ಅನುಕೂಲಾಗಿದ್ದರೆ ನಾವು ಕುರಿ, ಎಲ್ಲ ಸರೋಗಿಲ್ಲ ಅಂದರೆ ತಪ್ಪಿಸ್ಕೊಂಡು ಹೋದವನು ಕೆಟ್ಟೋಗಿರೋ ಕುರಿ. ಆದರೆ ದೇವ್ರ ದೃಷ್ಟಿಯಲ್ಲಿ ಈ ಥರ ತಪ್ಪಾಗಿ ಯಾರನ್ನವ್ರನ್ನೇ ಕುರಿಗಳಂತ ಹೋಲ್ಸೋಕ್ಕೆ ಹೋಗಲ್ಲ. ಅವರು ಅದಕ್ಕೇ ಸ್ಪಷ್ಟವಾಗಿ ಅಧಿಕೃತವಾದಂಥ ಮಾಹಿತಿ, ಅವರು ಮೊದಲು ತಪ್ಪು ಮಾಡಿದವನು ಒಬ್ಬನೇನಪ್ಪ ಕಾರಣ, ಅವ್ರ ಮುಖಾಂತರ ಎಲ್ಲರೂ ನೀವು ಓದ್ರಿ ಕಣ್ರೆ ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಈ ಎಲ್ಲ ಕ್ರೈಸ್ತರು ಸಹ ಒಂದೇ ಕುರುಬನ ಕುರಿಗಳಾಗಿದ್ದಾರಾ ಅಂತ ನೋಡಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು 43,000 ಡಿನಾಮಿನೇಷನ್ಗಳು, ಅಂದರೆ ಕುರಿ ಹಟ್ಟಿಗಳನ್ನ ಮಾಡಿಕೊಂಡು ಒಂದೊಂದು ಕುರಿ ಹಟ್ಟಿಯಲ್ಲಿ ಆರಾಧನೆ ಒಂದೊಂದು ಥರ ನಡೀತದೆ. ಒಂದೊಂದು ಕುರಿದು ಯೂನಿಫಾರ್ಮ್ ಒಂದೊಂದು ಥರ ಇದೆ, ಒಂದೊಂದು ಕುರಿದು ಚರ್ಚ್ಗಳದ್ದು ಗೌರ್ಮೆಂಟ್ಗಳು ಒಂದೊಂದು ಥರ ಇದ್ದಾವೆ. ಮತ್ತು ಆ ಒಂದೊಂದು ಚರ್ಚ್ಗಳು, ಅವರ ಲೀಡರ್ಸ್ಗಳು, ಅವರ ಬೋಧಕರುಗಳು, ಅವರುಗಳ ಆಚರಣೆಗಳು, ಸಂಪ್ರದಾಯಗಳದೆಲ್ಲ ನೋಡಿಬಿಟ್ರೆ ಇವತ್ತು ಯಾರೂ ಯೇಸು ಕ್ರಿಸ್ತರ ಕುರಿಗಳಲ್ಲ ಅನಿಸ್ಬಿಡುತ್ತೆ. ಅದಕ್ಕೆ ಇವರಿಂದ ಪರಲೋಕದಲ್ಲಿ ಸಂತೋಷ ಆಗಲ್ಲ. ನೋಡಿ, ಅಲ್ಲಿ ಹೇಳ್ತಾರೆ ಲೋಕದಲ್ಲಿ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತೆ. ಆ ಯಥಾರ್ಥವಾದ ಪಾಪಿ ಯಾರು? ಈ ರೀತಿ ನಾಮಕಾವಸ್ಥೆಗೆ ಬಂದ್ಬಿಟ್ಟು ಏನೋ ಕ್ರಿಶ್ಚಿಯನ್ ಅಂತ ಹೆಸರು ಬದಲಾಯಿಸ್ಕೊಂಡು ಬರ್ತ್ ಸರ್ಟಿಫಿಕೇಟಲ್ಲಿ ಹುಟ್ಟಿದ ತಕ್ಷಣ ಅಲ್ಲಿ ಸ್ಕೂಲಲ್ಲಿ ಸೇರಿಸುವಾಗ ಕ್ರಿಶ್ಚಿಯನ್ ಅಂತ ಬರ್ಸ್ಬಿಟ್ರೆ ಅವನೊಬ್ಬ ಕ್ರಿಶ್ಚಿಯನ್ ಆಗ್ತಾನೆ. ಅಥವಾ ನೀರಲ್ಲಿ ಮುಳುಗ್ಬಿಟ್ಟು ಬ್ಯಾಪ್ಟಿಸಮ್ ತೊಗೊಂಡಿದ್ದ ತಕ್ಷಣ ಅವನೊಬ್ಬ ಕ್ರಿಶ್ಚಿಯನ್ ಆಗ್ತಾನೆ ಅಂದರೆ ಖಂಡಿತ ಆಗಲ್ಲ.
ಯಾವ ರೀತಿ ಜಕ್ಕಾಯನಲ್ಲಿ ಬಂತು ನೋಡಿ ರೂಪಾಂತರ, ಆ ಥರ ರೂಪಾಂತರ ಬರಬೇಕು. ಅದು ಮತಾಂತರ ಅಲ್ಲ. ಆ ರೂಪಾಂತರ ಬರೋದಕ್ಕೆ ಮುಂಚೆ ಒಳಗಡೆ ಏನು ಕಾಡಬೇಕಂದ್ರೆ ಮಾನಸಾಂತರ ಕಾಡಬೇಕು. ಆಗ ಮಾನಸಾಂತರ ಒಳಗೆ ಕಾಡಿದ್ರೆ ಆಗ ರೂಪಾಂತರ ಆಗ್ತಾನೆ. ಆ ರೂಪಾಂತರ ಮಾನಸಾಂತರ ಎರಡೂ ಮತಾಂತರಕ್ಕೆ ಎಳ್ಳಷ್ಟು ಸಂಬಂಧವಿಲ್ಲ. ಹಾಗಾಗಿ ಈ 3 ಪ್ರತ್ಯೇಕವಾಗಿರೋಂಥ ಭಾಗಗಳು. ಕೇವಲ ಕಳೆದು ಹೋದ ಕುರಿ ಅಂತ ಅಂದ್ಬಿಟ್ರೆ ಸಿಂಪಲ್ಲಾಗಿ ನೋಡಿ ಏನೋ ಕಳೆದೋಗಿದೆ ಅನ್ನೋದಲ್ಲ ರೀ. ಅದನ್ನು ನಾವು ಕಂಕಾಡೆನ್ಸಲ್ಲಿ ನೋಡೋದಾದರೆ ಗ್ರೀಕ್ ಕಂಕಾಡೆನ್ಸು 622ನಲ್ಲಿ ನಿಮಗಿರುತ್ತೆ 4 ಕಡೆಗಳಲ್ಲಿ ಬಳಸಿರೋದು. ಲೂಕ 15:4, 15:6, 15:32 ಮತ್ತು ಲೂಕ 19:10 ಈ ಕಳೆದು ಓದೋದು ಅಂತ ಏನಿದೆ ನೋಡಿ, ಅದು ಆ್ಯಕ್ಚುಲಿ ನೋಡೋದಾದರೆ ಗ್ರೀಕ್ ಶಬ್ದ ಅಪೋಲೋಲಸ್ ಅಂತಾರೆ. ಅಪೋಲೋಲಸ್ ಅಂತಂದರೆ ಹ್ಯಾವಿಂಗ್ ಡಿಸ್ಟ್ರಾಯ್ಡ್ ಅಂತ, ಒನ್ ಹ್ಯಾವಿಂಗ್ ಡಿಸ್ಟ್ರಾಯ್ಡ್, ಒನ್ ಬೀಯಿಂಗ್ ಲಾಸ್ಟ್ ಅಂತ, ಅಂದರೆ ನಾಶ ಆಗ್ಬಿಟ್ಟಿರೋದು ಅಂತ ಅರ್ಥ, ಅಥವಾ ನಾಶದಲ್ಲಿ ಕಳೆದು ಹೋಗ್ಬಿಟ್ಟಿರೋ ಅಂಥದ್ದು ಅಂತ ಅರ್ಥ. ಬೀಯಿಂಗ್ ಲಾಸ್ಟ್, ಹ್ಯಾವಿಂಗ್ ಡಿಸ್ಟ್ರಾಯ್ಡ್ ಅಂದರೆ ನಾಶ ಆಗೋಗ್ಬಿಟ್ಟು. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತರು ಈ ಕುರಿ ಬಗ್ಗೆ ಹೇಳ್ತಾ ಇರೋಂಥದ್ದು ಕಳೆದೋಯ್ತು ಅಂತಂದ್ರೆ ಅಂದರೆ ಒಂದು ಲೆಕ್ಕದಲ್ಲಿ ಅದು ನಾಶ ಆಗ್ಬಿಡ್ತದ್ದು, ಅದು ಸತ್ತೋಯ್ತದು, ಅದ್ರ ಪ್ರಾಣ ಹೊರಟಾಯ್ತದ ಅಷ್ಟೇ. ಅದನ್ನ ಇನ್ನು ಯೇಸು ಕ್ರಿಸ್ತರು ಎಬ್ಬಿಸಲಿಲ್ಲ ಅಂದರೆ ಅದು ಶಾಶ್ವತವಾಗಿ ಹಾಳಾಗೋಯ್ತು ಅಂತ ಅರ್ಥ. ಯೇಸು ಕ್ರಿಸ್ತರು ಅದನ್ನು ಕಾಪಾಡಲಿಲ್ಲ ಅಂದರೆ ಸಮಾಧಿಗಳಿಂದ ಎಲ್ಲರನ್ನೂ ಎಬ್ಬಿಸಲಿಲ್ಲ ಅಂತಂದರೆ ಅವುಗಳಷ್ಟೇ ಹಾಳಾಗಿ ಹೋದ್ವು. ಅವುಗಳಿಗೆ ಇನ್ನೂ ಏನೂ ಇಲ್ಲ. ಬೇರೆ ಧರ್ಮಗಳು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಪುನರಪಿ ಜನನ ಆಗಿಬಿಡ್ತದೆ, ಅಥವಾ ಇವನು ಸತ್ತಿದ ತಕ್ಷಣ ಎಲ್ಲೋ ಹುಲ್ಲಾಗಿ ಕಲ್ಲಾಗಿ ಮಣ್ಣಾಗಿ ಏನೋ ಒಂದು ಹುಟ್ಟಿದ್ದಾನೆ ಅಂತ. ಎಂಥ ಪರಮ ಮೂರ್ಖ ಯೋಚನೆ ನೋಡಿ. ಇವನ ಐಡೆಂಟಿಟಿ ಎಲ್ಲೋಯ್ತು? ಇವನು ಕಲ್ಲಾಗಿ, ಕತ್ತೆಯಾಗಿ, ಚೇಳಾಗಿ, ನಾಯಿಯಾಗಿ ಏನೇನೋ ಹುಟ್ಟುಬಿಟ್ರೆ ಇವನ ಐಡೆಂಟಿಟಿ ಎಲ್ಲೋಯ್ತು? ಮನುಷ್ಯನಾಗಿ ಅವನ ಭಾವನೆಗಳಿಗೇನು? ಸರಿ, ಒಂದು 50-60 ಜನ್ಮಗಳು ಬಂದ್ಬಿಟ್ಟೆ. ಏನು 50-60 ಜನ್ಮಗಳದ್ದು ಅಕೌಂಟ್ಗಳನ್ನು ಬರೆದಿಟ್ಕೊಂಡು ಒಬ್ಬೊಬ್ಬಂದೂ ಒಂದೊಂದು ಲಕ್ಷ ಜನ್ಮಗಳದ್ದು ಬರೆದಿಟ್ಕೊತ ಹೋದರೆ, ಯಾಕಂದರೆ ಭೂಮಿಯಲ್ಲಿ ಸುಮಾರು 84 ಲಕ್ಷ ಜೀವರಾಶಿಗಳು, 84 ಲ್ಯಾಕ್ ಸ್ಪೀಸೀಸ್ ಇದ್ದಾವೆ. ಸೊ ಹಂಗಾದರೆ ಇವರು ಎಲ್ಲ ಹುಟ್ಟು ಬರ್ತಾರೆ ಅಂದರೆ ಅಷ್ಟು ಹುಟ್ಟಿ ಬರಬೇಕು. ಒಬ್ಬೊಬ್ಬ ಮನುಷ್ಯನೂ 84 ಲಕ್ಷ ಸಾರಿ ಹುಟ್ಟಿ ಎಲ್ಲ ಕನ್ವರ್ಟ್ ಆಗಿ ಬರಬೇಕು ಅಂದರೆ ಇದನ್ನು ಯಾವನಿಗನ್ನ ಹೇಳಿದ್ರೆ ಕೇಳಿದ ತಕ್ಷಣ ಅವನ್ನ ತೊಗೊಂಡೋಗಿ ನಿಮ್ಮ ಅನ್ಸಲ್ಲಿ ಅಡ್ಮಿಟ್ ಮಾಡ್ತಾರೆ. ಈ ಲೆವೆಲ್ಗೆ ನಿಂದು ಬ್ರೈನ್ ಕರಪ್ಟ್ ಆಗಿದೆಯಾ ಅಂತ. ಇಂಥ ಕರಪ್ಟೆಡ್ ಕಾನ್ಸೆಪ್ಟನ್ನು ಕೂಡ ನೀತಿ ಅಂತ ನಂಬ್ಕೊಳ್ತಾರೆ. ಕರ್ಮ ಮಾರ್ಗ ಇದು, ನೋಡೋಣ ಕರ್ಮ ಬಂದ್ಬಿಡ್ತು ಅವನಿಗೆ ಅಂತ ಹೇಳ್ಬಿಡ್ತಾರೆ. ಸೊ ಇದೆಲ್ಲ ತುಂಬ ಅತ್ಯಂತ ಮೂರ್ಖವಾಗಿರೋಂಥ ಧರ್ಮಗಳಿವು, ಅಂದರೆ ಧರ್ಮ ಸೂತ್ರಗಳು. ಆ ರೀತಿ ದೇವ್ರು ಮಾಡಲ್ಲ. ಒನ್ ಹ್ಯಾವಿಂಗ್ ಡಿಸ್ಟ್ರಾಯ್ಡ್ ಆರ್ ಬೀಯಿಂಗ್ ಲಾಸ್ಟ್ ಅಂತಂದರೆ ಅದು ಕಳೆದೋಯ್ತು ಅಷ್ಟೇ. ಅದು ನಿನ್ನ ಎಬ್ಬಿಸಲಿಲ್ಲ ಅಂದರೆ, ಅದು ನಿನ್ನ ಜೀವ ಕೊಟ್ಟು ಪುನಃ ಆ್ಯಕ್ಟಿವೇಟ್ ಮಾಡಲಿಲ್ಲ ಅಂದರೆ ಅದು ಡಿಆಕ್ಟಿವೇಟ್ ಆಗೋಟೈತೆ ಅಷ್ಟೇ. ಅದು ಶಾಶ್ವತವಾಗಿ ಇಲ್ಲ ಇನ್ನು ಮೇಲೆ. ಅದನ್ನೇ ಮಾರ್ಕ, ಲೂಕ, ಮತ್ತಾಯ 3 ಸುವಾರ್ತಿಕರು ಕೂಡ ಯೇಸು ಕ್ರಿಸ್ತರ ಮಾತನ್ನ ರೆಕಾರ್ಡ್ ಮಾಡ್ತಾರೆ. ಏನು ಹೇಳ್ತಾರೆ? ಒಬ್ಬ ಮನುಷ್ಯರು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಂತ ಅಂತಾರೆ ನೋಡಿ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡ್ರೆ ಅಥವಾ ನಷ್ಟಪಡಿಸಿಕೊಂಡ್ರೆ ಅವನಿಗೆ ಪ್ರಯೋಜನ ಏನು ನೋಡಿ. ಮತ ಏನು ಬರೀತಾ ಇನ್ನು ಸ್ವಲ್ಪ ವ್ಯತ್ಯಾಸವಾಗಿ ಬರೀತಾರೆ. ಏನು? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು, ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು ಅಂತ ಹೇಳ್ತಾರೆ. ಅಂದರೆ ಈ ಸಂಪಾದನೆ ಮಾಡ್ಕೊಂಡಿರೋದು ಯಾವುದನ್ನು ಈಡು ಕೊಟ್ಟು ನನ್ನ ಪ್ರಾಣ ಬಿಟ್ಬಿಡಪ್ಪ ಅಂತ ಹೇಳೋಕ್ಕಾಗ್ತದೆ ದೇವರಿಗೆ? ದೇವರೇ ನೋಡು, ನಾನೇನೋ ಒಂದು ಸಂಪಾದನೆ ಮಾಡಿ ಗಂಟು ಮಾಡಿ ಇಟ್ಕೊಂಡಿದ್ದೀನಿ, ಅದೇನೋ ನೀತಿಗಳ ಕಾರ್ಯಗಳು ಅಥವಾ ಒಳ್ಳೆ ಆಚರಣೆಗಳು ಅಥವಾ ಧರ್ಮ ಸಂಸ್ಕಾರಗಳು ಅಥವಾ ಸಂಸ್ಕೃತಿನೋ ಅಥವಾ ಭಕ್ತಿಗಳು, ಈ ಮನುಷ್ಯನ ಮಾಡ್ತಾ ಇರೋ ಭಕ್ತಿ ರೂಪಗಳು, ಅಥವಾ ಏನ್ರಿ ಎಲ್ಲ ಒಂದು ಪಿಲಿಗ್ರಿಮ್ ಸ್ಟೇಷನ್ಸ್ಗೆ ಹೋಗಿ ಸುತ್ತು ಬಂದಿರೋಂಥದ್ದು, ಯಾತ್ರಾ ಸ್ಥಳಗಳಿಗೆ ಹೋಗಿ ಮಾಡಿರೋಂಥದ್ದು, ಬಲಿಗಳು, ಯಜ್ಞಗಳು, ಹೋಮಗಳು, ದಾನ ಧರ್ಮಗಳು, ಯಾವುದನ್ನಾದರೂ ಇವನು ಇಟ್ಕೊಂಡಿರೋದು ಈಡು ಕೊಟ್ಬಿಟ್ಟು ದೇವರೇ ಇದನ್ನ ಇಟ್ಕೋ, ನನ್ನನ್ನು ಕಾಪಾಡ್ಬಿಡು ಅಂತೇಳಿ ಬಿಡಿಸ್ಕೊಳಕ್ಕಾಗ್ತದ ಮನುಷ್ಯ ಅಂತ ನೋಡಿದ್ರೆ ಬಿಲ್ಕುಲ್ ಅದು ಯಾವುದು ಕೂಡ ಪ್ರಾಣಕ್ಕೆ ಈಡು ಕೊಟ್ಟು ಬದುಕಿಸುವಂಥದ್ದು ಯಾವುದೂ ಇಲ್ಲ. ಇದೆಲ್ಲ ವೇಸ್ಟ್ ಇದು. ಯಾಕಂದರೆ ಒಂದು ಕುರಿ ತಪ್ಪಿಸ್ಕೊಂಡು ಹೋಗಿ ಅದು ಎಲ್ಲಪ್ಪ ಬಿತ್ತು ಅಂತ ನೋಡೋದಾದರೆ ಯೇಸು ಕ್ರಿಸ್ತರು ಅದನ್ನು ಮತ್ತಾಯ ಸುವಾರ್ತೆಯಲ್ಲಿ ಹೇಳ್ತಾರೆ. ಅದು ಹೋಗಿ ಎಲ್ಲಿ ಬಿದ್ದಿದೆ ಅಂತಂದ್ಬಿಟ್ರೆ ಹಳ್ಳದಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಇನ್ನೊಂದು ಸಾಮ್ಯದ ರೀತಿಯೆಲ್ಲ ಕಂಪ್ಯಾರಿಸನ್ ಕೊಡ್ತಾರೆ ನೋಡಿ. ಯೇಸು ಕ್ರಿಸ್ತರು, ನಾವು ಮೊದಲೇ ವಚನಗಳನ್ನ ಕನ್ಫರ್ಮ್ ಮಾಡಿದ್ದೀವಿ, ಅವರೆಲ್ಲ ಕಡೆ ಸಾಮ್ಯ ರೂಪದಲ್ಲೇ ಮಾತಾಡೋದು. ನಿಮ್ಮಲ್ಲಿ ಯಾವನಿಗಾದರೂ ಒಂದು ಕುರಿ ಇದ್ದು ಅದು ಸಬ್ಬತ್ತು ದಿನದಲ್ಲಿ ಹೋಗಿ ಗುಂಡಿಗೆ ಬಿದ್ದರೆ ಅಥವಾ ಬಾವಿಗೆ ಬಿದ್ದರೆ ಅದನ್ನು ಎತ್ತಲ್ವಾ ನೀವು ಅಂತ ಕೇಳ್ತಾರೆ. ಆ ರೀತಿ ಮನುಷ್ಯ ಕುಲವೆಂಬ ಈ ಒಂದು ಕುರಿ ತಪ್ಪಿ ಹೋಗಿ ಎಲ್ಲಿ ಬಿದ್ದಿದೆ ಅಂದರೆ ಒಂದು ಗುಂಡಿಯಲ್ಲಿ ಬಿದ್ದೋಗಿದೆ, ಒಂದು ಮರಣದ ಗುಂಡಿಯಲ್ಲಿ ಬಿದ್ದೋಗಿದೆ. ಮರಣಕ್ಕೆ ನಡೆಸುವಂತಹ ಆಸೆ, ಆಕಾಂಕ್ಷೆಗಳು, ವಿಕೃತಿಗಳು, ಕೋಪಗಳು, ದ್ವೇಷಗಳು, ಅಸೂಯೆಗಳು, ಹೊಟ್ಟೆ ಕಿಚ್ಚುಗಳೆಂಬಂತಹ ಒಂದು ತಪ್ಪು ದಾರಿ ಅರಣ್ಯದಲ್ಲಿ ಕಳೆದೋಗಿದೆ.
ಈ ಪ್ರಪಂಚವೆಂಬ ಅರಣ್ಯದಲ್ಲಿ ಕಳೆದೋಗಿರೋಂಥ ಈ ಒಂದು ಕುರಿ ಇಲ್ಲಿ ಏನೇನೇನೇನೇನೋ ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ದೇವರು ಮೆಚ್ಕೊಳ್ತಾನೆ, ಅದರಿಂದ ಜೀವ ಕೊಡ್ತಾನೆ, ಮುಕ್ತಿ ಸಿಕ್ಬಿಡುತ್ತೆ, ನನಗೆ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಸತ್ತ ಮೇಲೆ ಸ್ವರ್ಗಸ್ಥರಾದರು, ದೈವಾಧೀನರಾದರು, ಪರಲೋಕ ಸೇರಿಬಿಟ್ರು, ವೈಕುಂಠವಾಸಿಗಳಾಗ್ಬಿಟ್ರು, ಏನೇನೋ ಕತೆ ಹೊಡಿತಾರೆ ಪಾಪ. ಅದು ಅವರ ಫೀಲಿಂಗ್ಸನ್ನು ಹರ್ಟ್ ಮಾಡೋ ಅಂಥದ್ದಲ್ಲ, ಖಂಡಿತ ಇಲ್ಲಿ. ಆದರೆ ಮನುಷ್ಯ ಎಲ್ಲೋದ, ನೀನು ತಾನೇ ತಗೊಂಡಾಗ ಅವನ ಮಣ್ಣಿಗಿಟ್ಟೆ, ಅವನ ಆತ್ಮ ಎಲ್ಲೋಗ್ತದೆ? ದೇವರು ಎಲ್ಲಿಂದ ಕೊಟ್ಟರು ಗಾಳಿಯಿಂದ ಆಕ್ಸಿಜನ್ ಅಲ್ಲಿ ವಾಪಸ್ ಹೋಗಿರ್ತದೆ. ಅವನ ಮಲಗಿರ್ಬೇಕು. ಯೇಸು ಕ್ರಿಸ್ತರು ಹೇಳ್ತಾರೆ, ಇದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಭೂಲೋಕದಲ್ಲಿರುವವರು ಎಲ್ಲರೂ ಕೂಡ ಮನುಷ್ಯ ಕುಮಾರನ ಶಬ್ದವನ್ನು ಕೇಳಿ ಅವರು ಸಮಾಧಿಗಳಿಂದ ಎದ್ದು ಬರ್ತಾರೆ ಅಂತ ಹೇಳ್ತಾರೆ. ಎಲ್ಲೆಲ್ಲೋ ವೈಕುಂಠದಿಂದ ವಾಪಸ್ ಬರ್ತಾರೆ, ಕೈಲಾಸದಿಂದ ಬಂದುಬಿಡ್ತಾರೆ, ಅವರು ಪಾತಾಳದಿಂದ ಬೆಂಕಿ ಒಳಗಿಂದ ತಪ್ಪಿಸ್ಕೊಂಡು ಬರ್ತಾರೆ, ಸ್ವಲ್ಪ ಕರ್ಕಲಾಗಿ ಸುಟ್ಟಾಗಿರ್ತಾರೆ. ಈ ಕಥೆಯೆಲ್ಲ ಯೇಸು ಕ್ರಿಸ್ತರು ಬಿಡಲಿಲ್ಲ. ಹೇಳಿದ್ದು ಸಮಾಧಿಗಳಲ್ಲಿರೋರು ಎಲ್ಲರೂ ಎದ್ದು ಆಚೆಗೆ ಬರ್ತಾರೆ, ಅಷ್ಟೇ, ಸಿಂಪಲ್. ಹಂಗಾದರೆ ಸ್ನೇಹಿತರೆ, ಸಮಾಧಿಗೆ ಹೋಗೋ ತನಕ ನಾವು ಮರಣಕ್ಕೆ ಕಾರಣವಾಗಂಥ ಪಾಪಗಳನ್ನು ಮಾಡಿ 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 ಒಂದಿನ ಸತ್ತೋಗ್ತಾ ಇದ್ವಿ. ಸೊ ಇದರಲ್ಲಿ ನಾವು ಏನೇನು ಮಾಡ್ತಾ ಇದೀವೋ ಒಳ್ಳೆ ಕಾರ್ಯಗಳದೆಲ್ಲವೂ ಕೂಡ ಹೊಲಸು ಬಟ್ಟೆ ಅಂತ ಹಿಂದಿನ ಸಮಯದಲ್ಲಿ ನಾವು ನೋಡಿದ್ದೀವಿ, ಹರಕಲ್ ಬಟ್ಟೆ ಅವು. ಈ ಧರ್ಮ ಕಾರ್ಯಗಳು, ಈ ಆಚರಣೆಗಳು, ಈ ಸಂಪ್ರದಾಯಗಳು, ಈ ಭಕ್ತಿಗಳು, ಇದು ಯಾವುದೂ ಕಾಪಾಡಲ್ಲ. ಇದನ್ನು ತೊಗೊಂಡೋಗಿ ದೇವರೇ ತಗೋ, ಇದು ಸಂಪಾದನೆ ಮಾಡಿದ್ದೀನಿ, ಈಡಾಗಿ ತಗೋ, ನನ್ನನ್ನು ಈಡು ಬಲಿಯಾಗಿ ಇಟ್ಕೋ ಅಂದರೆ ಅದು ಯಾವ ಪ್ರಯೋಜನಕ್ಕೂ ಇಲ್ಲ ಅಂತ ದೇವ್ರು ಬೀಸಾಕ್ತಾರೆ. ಹಾಗಾದರೆ ಸ್ನೇಹಿತರೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಅಂತೇಳಿ ಯೇಸು ಕ್ರಿಸ್ತರು ಹೇಳ್ತಾರೆ. ನೋಡಿ, ತನ್ನ ಪ್ರಾಣವನ್ನು ಈಡು ಕೊಟ್ಟರೆ ಮಾತ್ರ ಈ ಕುರಿ ಎದ್ದು ಬರುತ್ತೆ, ಬಿಟ್ಟರೆ ಯಾರನ್ನ ಕೊಟ್ಟರು ಈ ಕುರಿ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲರೂ ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನಿಯಮಿತ ಕಾಲದಲ್ಲಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟನು ಅಂತ ಹೇಳ್ತಾರೆ. ನಾವೆಲ್ಲರೂ ಅಶಕ್ತರಾಗಿದ್ವಿ, ನಿಯಮಿತ ಕಾಲದಲ್ಲಿ ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟರು ಅಂತ ರೋಮ 5ನೇದಲ್ಲಿ ನೋಡ್ತೀವಿ ನಾವು. ಹಾಗಾದರೆ ಈ ಒಂದು ಏನ್ರಿ, ಯೇಸು ಕ್ರಿಸ್ತರು ಸೇವೆ ಮಾಡಿಸ್ಕೊಳ್ಳೋದಕ್ಕೆಲ್ಲ ಬಂದಿದ್ದವರು, ಅವರು ಪ್ರಾಣವನ್ನು ಈಡು ಕೊಡೋ ರೀತಿಯಲ್ಲೇ ಸೇವೆ ಮಾಡಿ ಹೇಗೆ ಬಿಡುಗಡೆ ಹೊಂದಬೇಕು ಅನ್ನೋಂಥ ಮಾರ್ಗದರ್ಶನ ನೀಡಲಿಕ್ಕೆ ಬಂದರು ಅಂತ ಮತ್ತೆ 20:28 ಹೇಳ್ತಾರೆ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಅಂತ ಹೇಳೋದನ್ನು ನಾವು ನೋಡ್ತೇವೆ. ಹಾಗಾದರೆ ಯಾಕೆ ಈ ರೀತಿ ಮಾಡಿದ್ರು ಯೇಸು ಕ್ರಿಸ್ತರು ಅಂತಂದರೆ, ಇದು ಯೇಸು ಕ್ರಿಸ್ತರೇ ಆ ಶಾಸ್ತ್ರ ಗ್ರಂಥಗಳಲ್ಲಿ ಬರೆಸಿಕೊಟ್ಟಿರೋಂತಹ ಧರ್ಮ ಪ್ರಮಾಣ, ಇದು ಆ ನೀತಿ, ಇದೊಂದು ಜಸ್ಟಿಸ್. ಈ ಜಸ್ಟಿಸ್, ಈ ನ್ಯಾಯವನ್ನು ಯೇಸು ಕ್ರಿಸ್ತರು ಮೀರಲಿಕ್ಕಾಗಲ್ಲ. ಇದು ಧರ್ಮಶಾಸ್ತ್ರದ ದೈವ ನೀತಿ ಇದು ಅಂತ ನೋಡ್ತೀವಿ. ಏನಪ್ಪ ಅದು ನೀತಿ, ದೈವ ನೀತಿ ಅಂತ ನೋಡೋದಾದರೆ, ಒಂದು ಕುರಿ ಕಳೆದು ಹೋಗಿದೆ. ಈಗ ಈ ಕಳೆದು ಹೋದ ಒಂದು ಕುರಿಗೋಸ್ಕರ ಇನ್ನೊಂದು ಕುರಿಯನ್ನು ಕೊಡಬೇಕು. ಅದೇ ದೈವಿಕ ನೀತಿಯಲ್ಲಿ ಸರಿಯಾದ ಸೂತ್ರ. ಈ ಒಂದು ಕುರಿ ಆದಾಮನಂತೆ ಏನು ಕಳೆದೋಗಿದ್ದಾನೆ, ಅವನ ಮಕ್ಕಳಾಗಿರುವಂಥ ಇಸ್ರಾಯೇಲಿಯರು ಕಳೆದೋಗಿದ್ದಾರೆ ಅಂತಲೂ ವಚನಗಳು ನಿಮಗೆ ತೋರಿಸಿದ್ದೀನಿ ಈಗಾಗಲೇ. ಮತ್ತು ಲೋಕದವರು ಆದಾಮನ ಯಾವಾಗ ಕಳೆದೋದು ಆವಾಗಲೇ ಲೋಕದವರು ಎಲ್ಲರೂ ಕಳೆದೋಗಿದ್ದಾರೆ. ಆದರೆ ಈ ಎಲ್ಲರನ್ನು ವಿಮೋಚಿಸುವಂಥದ್ದು ಮುಖ್ಯ ತಪ್ಪೋಗಿರೋಂಥ ಒಂದು ಕುರಿ ಕಾರಣ. ಆ ಒಂದು ಕುರಿಯನ್ನು ಬಿಡಿಸಬೇಕು ಅಂದರೆ, ಆ ಒಂದು ಕುರಿ ಪಾಪ ಮಾಡದೆ ಹಿಂದೆ ಇದ್ದಾಗ ಯಾವ ರೀತಿ ನಿಷ್ಕಳಂಕವಾಗಿ ನಿಂದಾರಹಿತವಾದ ಕುರಿಯಾಗಿತ್ತೋ, ಆ ರೀತಿ ನಿಂದಾರಹಿತವಾದಂತಹ ಪರಿಪೂರ್ಣವಾದ ಇನ್ನೊಂದು ಕುರಿಯ ಪ್ರಾಣವನ್ನು ಕೊಟ್ಟರೆ ಮಾತ್ರ ಈ ಕುರಿ ರಕ್ಷಣೆ ಆಗ್ತದೆ, ವಿಮುಕ್ತಿ ಆಗ್ತದೆ, ಅಥವಾ ಕಾಂಪನ್ಸೇಷನ್ ಸಿಗ್ತದೆ ಇದಕ್ಕೆ ಅಂತ ನೋಡ್ತೀವಿ. ಆಗ ಇನ್ನೊಂದು ಕುರಿ ಬೇಕೇ ಬೇಕು. ಇದು ಧರ್ಮಶಾಸ್ತ್ರದ ಆಜ್ಞೆ, ಕಾನೂನು, ಸೂತ್ರ. ಇದು ಈ ಕಾನೂನನ್ನು ಮೀರೋಂಗಿಲ್ಲ. ಇಲ್ಲ ಅಂತಂದುಬಿಟ್ರೆ ಧರ್ಮಶಾಸ್ತ್ರದಲ್ಲಿ ಇನ್ನೂ ಬೇರೆ ಕಾನೂನುಗಳನ್ನು ದೇವರು ಮೀರಿದಂಗೆ ಆಗ್ಬಿಡುತ್ತೆ. ಯಾವುದು? ಉದಾಹರಣೆಗೆ ನೋಡಿ, ಇಲ್ಲಿ ಧರ್ಮೋಪದೇಶ ಕಾಂಡ 22:1-3 ನೋಡ್ತೀವಿ ನಾವು. ಸ್ವದೇಶದವನ ಎತ್ತಾಗಲಿ ಕುರಿಯಾಗಲಿ ದಾರಿ ತಪ್ಪಿ ಹೋಗಿರುವುದನ್ನು ನೀವು ಕಂಡರೆ ಕಾಣದವರಂತೆ ಅದನ್ನು ಬಿಟ್ಟು ಹೋಗಬಾರದು. ಹಂಗಾರೆ ದೇವರು ಯಾಕೆ ಬಿಟ್ಟು ಹೋಗ್ಬಿಟ್ರು? ತಪ್ಪೋಯ್ತು ಅಂತಂದರೆ ಏದನ್ನೆಲ್ಲ ಹುಡುಕ್ಬೇಕಿತ್ತು. ನೋಡಿ, ಮುಂದೆ ಅವರೇ ಹೇಳಿದ್ದಾರೆ, ಅವನ ಬಳಿಗೆ ಅಟ್ಟಿಕೊಂಡು ಹೋಗಿ ಕೊಡಲೇಬೇಕು. ಅವನ ಕತ್ತೆಯಾಗಲಿ ಬಟ್ಟೆಯಾಗಲಿ ಅವನು ಕಳೆದುಕೊಂಡ ಯಾವ ವಸ್ತುವಾಗಲಿ ನಿಮಗೆ ಸಿಕ್ಕಿದರೆ ಹಾಗೆಯೇ ಮಾಡಬೇಕು. ಏನೇ ಕಳೆದೋಗಿದ್ರು ಕಾಣದವರಂತೆ ಇರಬಾರ್ದು ಅಂತ ಹೇಳ್ತಾರೆ. ಮತ್ತು ಹೆಂಗ್ರಿ ನಮ್ಮ ದೇವರು ಕಾಣದಂಗೆ ಇದ್ದುಬಿಟ್ರು? ಅಲ್ಲೇ ಇದನ್ನಲ್ಲೇ ಸಮಸ್ಯೆಯನ್ನು ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಹುಟ್ಟವರನ್ನು ಪವಿತ್ರರನ್ನಾಗಿ ಹುಟ್ಟಿಸ್ಬಿಟ್ಟಿದ್ದರೆ ಸಮಸ್ಯೆ ಇರ್ತಿರಲಿಲ್ಲ. ಇಲ್ಲಿವರೆಗೂ ಪರಿಶುದ್ಧರಾಗಿ ಹುಟ್ತಾ ಇದ್ರು ಎಲ್ಲರೂ. ಹಂಗೆ ಮಾಡಲಿಲ್ಲ, ಬಿಟ್ಟಿದ್ದಾರಲ್ವ ದೇವರು. ಯಾಕೆ? ಆತನಿಗೊಂದು ದೂರವಾದ ಯೋಜನೆ ಇದೆ, ಸಾವಿರಾರು ವರ್ಷಗಳ ಯೋಜನೆ ಇದೆ. ಅದಕ್ಕೆ ಅವನು ನಿಮಗೆ ದೂರವಾಗಿದ್ದರೆ, ಇಲ್ಲವೇ ಅವನು ಯಾರೋ ಎಂದು ನಿಮಗೆ ತಿಳಿಯದೆ ಹೋದರೆ ಆ ಪಶುವನ್ನು ನಿಮ್ಮ ಮನೆಗೆ ಹೊಡ್ಕೊಂಡು ಬಂದು ಕಾಯಬೇಕು ಅಂತ ಹೇಳ್ತಾರೆ. ನೋಡಿ, ಎಲ್ಲಪ್ಪ ಕಾಯ್ತಾ ಇದ್ದೀರಾ? ಆದಾಮನನ್ನು ಕಾಯಬೇಕು. ಅವನು ಅದನ್ನು ಹುಡುಕುತ್ತಾ ಬಂದಾಗ ಅವನಿಗೆ ತಿರುಗಿ ಕೊಡಬೇಕು. ಇದು ಧರ್ಮಶಾಸ್ತ್ರದಲ್ಲಿರೋಂಥ ನೀತಿ. ಹಾಗಾದರೆ ಈ ನೀತಿ ಬ್ರೇಕ್ ಮಾಡ್ದಂಗೆ ಆಗ್ತದಲ್ವಾ? ಇಲ್ಲ.
ಅದಕ್ಕೇ ಒಂದು ಕುರಿ ತಪ್ಪೋದ್ರೆ ಇನ್ನೊಂದು ಕುರಿಯನ್ನು ನಾನು ಕೊಡಬೇಕು ಅಂತ ದೇವರು ಬರೆಸಿಟ್ಟಿದ್ದಾರೆ ಧರ್ಮಶಾಸ್ತ್ರದಲ್ಲಿ. ಅದೇ ಥರ ಮಾಡಿದ್ದಾರೆ. ಅದು ಸ್ವದೇಶದ ಒಂದೇ ಅಲ್ಲರಿ, ವೈರಿಯಾಗಿರಲಿ. ವಿಮೋಚನಾಕಾಂಡ 23:4 ನೋಡ್ತೀವಿ, ನಿನ್ನ ವೈರಿಯ ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸ್ಕೊಂಡು ಹೋಗಿರಲಾಗ ಅದು ನಿನಗೆ ಸಿಕ್ಕಿದರೆ ಅದನ್ನು ಅವನ ಬಳಿಗೆ ಹೊಡ್ಕೊಂಡು ಹೋಗಿ ಒಪ್ಪಿಸ್ಬೇಕು ನೀನೇ ಅಂತ ಹೇಳ್ತಾರೆ ನೋಡಿ. ಒಬ್ಬ ವೈರಿ ಆಗಿಲ್ಲ. ಹಂಗಾದ್ರೆ ಆದಾಮನ ದೇವ್ರಿಗೆ ವೈರಿ ಏನ್ರಿ? ಆದಾಮನ ವೈರಿ ಅಲ್ಲ, ಇಸ್ರಾಯೇಲಿಯರು ವೈರಿಗಳಲ್ಲ ದೇವರಿಗೆ. ಹಾಗಾದರೆ ವೈರಿಗಾದರೂ ಸರಿ ಅಟ್ಟಿಕೊಂಡು ಹೋಗಿ ಕೊಡಲೇಬೇಕು ಅನ್ನೋರು, ಸಿಕ್ಕಿದ್ರೆ ಕಾಣದವರಂತ ಇರಲೇಬಾರ್ದು ಅಂತ ಹೇಳೋರು, ನಿಮ್ಮ ಮನೆಗೆ ಹೊಡ್ಕೊಂಡು ಬಂದು ಕಾದ್ಕೊಂಡು ಇಟ್ಕೊಬೇಕು ಅದನ್ನು ಸೇಫಾಗಿ ಅನ್ನೋರು, ಹುಡುಕ್ತಾ ಬಂದಾಗ ಅವನಿಗೆ ವಾಪಸ್ ಕೊಡಬೇಕಂತ ಹೇಳೋರು, ಆದಾಮನೆಂಬ ಕುರಿ ಯಾರಿಗೆ ಸ್ವದೇಶಿ ಆಗ್ತಾನೆ ಅಥವಾ ವೈರಿ ಆಗ್ತಾನೆ? ವೈರಿ ಆಗಿದ್ರೆ ಅವನು ವಾಪಸ್ ಕೊಡಬೇಕು, ಸ್ವದೇಶಿ ಅವನಾದರೆ ಇವನು ಕಾಪಾಡಬೇಕು. ಕಳೆದು ಹೋದವರನ್ನು ಹಿಂತಿರುಗಿಸಲಿಲ್ಲ ಯಾಕೆ? ಅಥವಾ ಆದಾಮನನ್ನು ಹುಡುಕಬೇಕಾದ ಅವರ ಕುರುಬನು ಯಾರು? ಈ ಪ್ರಶ್ನೆಗಳು ನಮ್ಮನ್ನೇನು ಮಾಡುತ್ತೆ, ಕಾಡುತ್ತೆ ಪ್ರೀತಿಯ ಸ್ನೇಹಿತರೆ. ಆಗ ಆ ಒಬ್ಬ ಪಾಪಿ ತಪ್ಪಿಸ್ಕೊಂಡಿರೋಂಥವನು ಆದಾಮನೆಂಬಂಥ ಈ ಒಬ್ಬ ಪಾಪಿಯನ್ನು ಹುಡುಕಿ ರಕ್ಷಿಸುವಂಥದ್ದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು. ಅವರು ಹೇಗೆ ರಕ್ಷಿಸ್ತಾರೆ, ಹೇಗೆ ಈ ಧರ್ಮಶಾಸ್ತ್ರದಲ್ಲಿ ಯಾಕಪ್ಪ ಈ ರೀತಿ ಇದೆ ಮತ್ತು ಬಿಡುಗಡೆಯಾಗುವಾಗ ಇವರೆಲ್ಲರಿಗೂ ಬಿಡುಗಡೆ ಯಾವ ರೀತಿಯಲ್ಲಿ ಸಿಕ್ಕತ್ತೆ? ಈ ಕುರಿಯನ್ನು ಹುಡುಕಿ ವಾಪಸ್ ಬರುವಾಗ ಹೆಗಲ ಮೇಲೆ ಹೊತ್ಕೊಂಡಿದ್ದು ಯಾಕೆ? ಹೆಗಲ ಮೇಲೆ ಹೊತ್ಕೊಂಡಿದ್ದು ಅಲ್ಲದೆ ನೆರೆಹೊರೆಯವನ್ನು ಕರೆದ್ರಲ್ಲ. ಹಾಗಾದರೆ ಮನುಷ್ಯ ಕುಲವನ್ನೆಲ್ಲ ಬಿಡಿಸ್ಕೊಡುವಾಗ ನೆರೆಹೊರೆಯವರು ಯಾರಾಗ್ತಾರೆ? ಅವರೆಲ್ಲರೂ ಸೇರಿ ಮಾಡುವಂಥ ಆ ಹಬ್ಬ ಯಾವ ಹಬ್ಬ ಅದು? ಈ ಎಲ್ಲ ಅಂಶಗಳನ್ನು ಏನು ಮಾಡೋಣ, ಇದೇ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಹೆಚ್ಚಿಗೆ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ನಾನು ಬ್ರೇಕ್ ಮಾಡಿರ್ತೀನಿ. ಮುಂದಿನ ಭಾಗವನ್ನು ನಾನು ಮುಂದಿನ ವಾರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ದಯವಿಟ್ಟು ನೀವು ಅದನ್ನು ವೀಕ್ಷಿಸ್ರಿ. ಈ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ಉತ್ತರವನ್ನು ಅದರಲ್ಲಿ ಪ್ರೆಸೆಂಟ್ ಮಾಡಿರ್ತೀನಿ. ಹಾಗಾದರೆ ನಿಮಗೆ ವೀಕ್ಷಣಾ ಸಮಯ ಬೋರಿಂಗ್ ಇಲ್ಲದೆ ನೀವು ಗಮನಿಸ್ಬೋದು ಅಂತೇಳಿ ನಾನು ಇನ್ನೊಂದು ಭಾಗವನ್ನು ಮುಂದಿನ ವಾರ ಅಪ್ಲೋಡ್ ಮಾಡ್ತೀನಿ. ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಹೇಳಿರೋಂಥ ವಿಷಯಗಳು ಬಹಳ ಪ್ರಮುಖವಾದಂಥ ವಿಷಯಗಳು. ದಯವಿಟ್ಟು ಗಮನಿಸಿ ನೋಡಿ. ಅಲ್ಲಿ ನಮಗೆ ಈ ವಿಡಿಯೋಗಳ ಆರಂಭದಲ್ಲಿ ಹೇಳಿದ್ದೆ, ನಾನು ಸಾಮ್ಯ ಪಾಠಗಳ ಆರಂಭದಲ್ಲಿ ಹೇಳಿದ್ದೆ, ಏನೋ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಮಾತಾಡುತ್ತಾ ಭೂಲೋಕವು ಉಂಟಾದಾಗಿಂದ ಮರೆಯಾಗಿದ್ದಂಥ ಮರ್ಮಗಳನ್ನು ಹೊರಪಡಿಸ್ತೀನಿ ಅಂತ. ಹೌದು, ಭೂಲೋಕ ಮಾಡುವಾಗಲೇ ದೇವರು ಏನು ಪ್ಲ್ಯಾನ್ ಮಾಡಿದರು, ಯೋಜನೆ ಮಾಡಿದರು. ಆದಾಮನು ತಪ್ಪಿ ಹೋದರೆ ನಾನು ಏನು ಮಾಡಬೇಕು ಅನ್ನೋಂಥ ತಯಾರಿ ದೇವರು ಒಂದು ಯೋಜನೆ ಮಾಡಿ ಇಟ್ಕೊಂಡಿದ್ರು. ಆ ಯೋಜನೆ ಅವನು ತಪ್ಪಿ ಹೋದಾಗ ಅವನು ಯಾಕೆ ಇಮಿಡಿಯೇಟಾಗಿ ಹುಡುಕಲಿಲ್ಲ? ಯಾಕೆ ಅವನ್ನ ಇಮಿಡಿಯೇಟ್ ಪರಿಷ್ಕಾರ ಮಾಡಲಿಲ್ಲ? ಯಾಕೆ ಇಷ್ಟು ವರ್ಷ ಅವರು ಈ ಎಲ್ಲ ಜನಾಂಗಗಳು ಡಿವೈಡ್ ಆಗಿ ಅವರವರ ದೇಶಗಳು, ಬಾರ್ಡ್ರ್ಗಳು ಇದೆಲ್ಲ ಆಗ್ತಾಯಿದ್ರು, ಸುಮ್ಮನೆ ಇದ್ದಾರೆ. ಅನೇಕ ಧರ್ಮಗಳು ಬರ್ತಿದ್ರು, ಸುಮ್ಮನೆ ಇದ್ದಾರೆ. ದಾರಿ ತಪ್ಪಿಸ್ತಾ ಇರೋ ಕುರುಡರು ತಪ್ಪಿಸ್ತಾ ಇದ್ರು ಎಲ್ಲರ ಜನಗಳನ್ನು. ಅದು ಯಾಕೆ ದೇವರು ಇನ್ನೂ ಸುಮ್ಮನೆ ಇದ್ದಾರೆ? ಮತ್ತು ರಕ್ಷಣೆ ಯಾವಾಗ ನಡೆಯುತ್ತೆ ಇದೆಲ್ಲದರಿಂದ? ಈ ಎಲ್ಲ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ತಪ್ಪದೇ ನಾನು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಗಮನಿಸ್ತಾ ಶ್ರದ್ಧೆಯಿಂದ ಈ ಎಲ್ಲ ವಿಡಿಯೋಗಳನ್ನು ನೀವು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು, ಇವುಗಳನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಂಡು ನಿಮ್ಮ ಸ್ನೇಹಿತರುಗಳಿಗೆ, ನಮ್ಮ ಕ್ರೈಸ್ತ ಮಿತ್ರಗಳಿಗೆ ಎಲ್ರಿಗೂ ಶೇರ್ ಮಾಡಬೇಕಂತೇಳಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಆ ಮೂಲಕವಾಗಿ ದೇವರು ನಿಮ್ಮನ್ನು ಸುವಾರ್ಥ ಸಾಧನವನ್ನಾಗಿ ಬಳಸಲಿ. ನಿಮ್ಮೆಲ್ಲರನ್ನೂ ಕೂಡ ನೀವು ಇಂಥ ಪಾಠ ಸಿದ್ಧ ಮಾಡಿ ನೀವು ಇತರರಿಗೆ ಹೇಳೋಕ್ಕಾಗದೇ ಇದ್ದರೂ ಕೂಡ ಸಿದ್ಧ ಮಾಡಿರೋಂಥ ಈ ಪಾಠವನ್ನು ನೀವು ಇತರರ ಜೊತೆ ಹಂಚ್ಕೊಂಡು ಡಿಸ್ಕಸ್ ಮಾಡಿ, ನಿಮಗೇನೇ ಪ್ರಶ್ನೆಗಳಿದ್ದರೂ ಪುನಃ ಅದನ್ನು ಕಮೆಂಟ್ಸ್ ರೂಪದಲ್ಲಿ ಬರೆದು ತಿಳಿಸ್ರಿ. ಆ ಮೂಲಕ ಪುನಃ ಮುಂದಿನ ಪಾಠದಲ್ಲಿ ಆ ಎಲ್ಲ ಕಮೆಂಟ್ಸ್ಗಳಿಗೂ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಸಿದ್ಧ ಮಾಡಿರ್ತೀನಿ. ಆ ಕೃಪೆ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ. ಆ ಮೂಲಕವಾಗಿ ಈವನ್ ಆಲ್ಗರಿದಮ್ ಕೂಡ ಅನೇಕ ಜನರುಗಳಿಗೆ ಇದನ್ನು ಶೇರ್ ಮಾಡುತ್ತೆ ನೋಡಿ. ಟೆಕ್ನಾಲಜಿ ಕೂಡ ಶೇರ್ ಮಾಡೋ ಥರ ನೀವು ಮಾಡಬೇಕಂದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡೋಂಥವ್ರು ನಿಮಗೆ ನಿಮ್ಮ ಸಂತೋಷನ ವ್ಯಕ್ತಪಡಿಸೋಕ್ಕೆ ಲೈಕ್ ಮಾಡಿರಿ. ಮತ್ತು ಕಮೆಂಟ್ಸ್ ಇಟ್ಬಿಟ್ರೆ ನಿಮ್ಮ ಅತಿಯಾದ ಸಂತೋಷ, ಪ್ರಶ್ನೆಗಳು ಎಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಶೇರ್ ಮಾಡಿ. ಈ ಎಲ್ಲ ನಿಮ್ಮ ಒಂದು ತಾಳ್ಮೆಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ, ದೇವರು ನಿಮ್ಮನ್ನು ಹೇರಳವಾಗಿ ಆತ್ಮಿಕ ವರಗಳಿಂದ ತುಂಬಿಸಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ವಿ. ಆಮೇಲೆ